Hello viewers, this is session 7 of unit 1. In this session, I am going to cover functional organization, resources for construction, man, machine, materials, money and time management. Okay, so functional organization. So we are talking about functional organization. Advantages. The entire work is divided on the basis of functional specialization and hence the efficiency will be increased. ಅಂದ್ರೆ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಕಂಪನಿನ ಇಟ್ಕೊಂಡಿದ್ರೆ ಕಂಪನಿಯಲ್ಲಿ ಯಾರು ಎಫಿಷಿಯಂಟ್ ಇರ್ತಾರೆ, ಯಾವ ಕೆಲಸ ಮಾಡ್ಲಿಕ್ಕೆ ಎಫಿಷಿಯಂಟ್ ಇದೆ. ಒಬ್ಬ ಕಾಮರ್ಸ್ ಗ್ರಾಜ್ಯುಯೇಟ್ ಅವನು ಸೈಟ್ ನಲ್ಲಿ ಕೆಲಸ ಮಾಡ್ತಾನೆ, ಹೇಗೆ ಮಾಡ್ತಾನೆ? ಒಬ್ಬ ಸಿವಿಲ್ ಇಂಜಿನಿಯರ್ಸ್ ನಾನು ಅಕೌಂಟೆಂಟ್ಸ್ ನೋಡ್ಕೊಳ್ತೀನಿ, ಹೇಗೆ ನೋಡ್ಕೊಳ್ತಾನೆ? ಅಲ್ಲ, ಅದು ರಾಂಗ್ ಆಗುತ್ತೆ ಅಲ್ವಾ? ಸೊ ಕಾಮರ್ಸ್ ಗ್ರಾಜ್ಯುಯೇಟ್ ಆಗಿದ್ರೆ ಹಿ ಇಸ್ ಬೆಟರ್ ಫಾರ್ ಅಕೌಂಟ್. If he is civil engineer, he is better for site handling. Second advantage, the work will be completed with better quality due to the service of functional specialist. The work will be completed with better quality due to the service of functional specialist. So disadvantage, ಈ ಮೆಥಡ್ disadvantage ನೋಡಿ, coordination becomes very difficult. Coordination between becomes very difficult because the work is divided on the basis of specialization. Individual specialists may try to overemphasize their particular specialty to the detriment that is harm for the overall project. Individual specialists may try to overemphasize their particular specialty to the detriment that is harm for the overall project. ಅಂದ್ರೆ ಇದರ ಮೀನಿಂಗ್ ಏನು ನೋಡಿ, ಸೈಟ್ ನಲ್ಲಿ ಏನು ಹೆಂಗಿರ್ತದೆ, ಯಾವುದೇ ಒಂದು ಸೈಟ್ ನಲ್ಲಿ ಅಲ್ಲ, ಯಾವುದೇ ಒಂದು ಇದರಲ್ಲಿ ಕೆಲಸ ಮುಗಿದ ಮೇಲೆ ಅದೇನಾದ್ರು ತಪ್ಪಾಗಿದ್ರೆ ತಪ್ಪು ಹುಡುಕೋರು ಬಹಳ ಜನ ಇರ್ತಾರೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಒಂದು ಕಂಪನಿಯಲ್ಲಿ ಇದ್ರೆ ಅವನಿಗೆ ಏನಾದ್ರು ಸ್ವಲ್ಪ ABCD ಗೊತ್ತಿದ್ರೆ ಅವ್ನು ಜಾಸ್ತಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇದು ಪೂರ್ತಿ ಪ್ರಾಜೆಕ್ಟ್ ಗೆ ಕಷ್ಟದಾಯಕ. ದಟ್ ಇಸ್ ವಾಟ್ ಇಸ್ ನೌನ್ ಎಸ್ ಇಂಡಿವಿಜುವಲ್ ಸ್ಪೆಷಲಿಸ್ಟ್ ಮೇ ಟ್ರೈ ಟು ಓವರ್ ಎಂಫಸೈಸ್. ಓಕೆ, ಇಲ್ಲಿ ಸ್ವಲ್ಪ ಎರಡು ಮಿಕ್ಸ್ ಆಗಿದೆ. ಓವರ್ ಎಂಫಸೈಸ್ ದೇರ್ ಪರ್ಟಿಕ್ಯುಲರ್ specialty to detriment that is harm for the overall project. So functional organization for a small construction project is the chief engineer ಕೆಳಗಡೆ construction manager. So you ಒಬ್ಬ construction manager ಕೆಳಗಡೆ ಜೂನಿಯರ್ ಇಂಜಿನಿಯರ್ಸ್ಗಳು ಅಕೌಂಟ್ ಅಸಿಸ್ಟೆಂಟ್ ಇವ್ರನ್ನ ಕಂಟ್ರೋಲ್ ಮಾಡ್ತಾರೆ. ಸೊ ಎಲ್ಲವನ್ನು ಕಂಟ್ರೋಲ್ ಮಾಡ್ತಾರೆ. ಇವರು ಅದೇ ಜನರಿಗೆ ಕಂಟ್ರೋಲ್ ಮಾಡ್ತಾರೆ, ಇವರು ಅದೇ ಜನರಿಗೆ ಕಂಟ್ರೋಲ್ ಮಾಡ್ತಾರೆ. ಒಂದು ವೇಳೆ ನೋಡಿ, ಇಲ್ಲಿ ಕನ್ಸ್ಟ್ರಕ್ಷನ್ ಮ್ಯಾನೇಜರ್, ಇಲ್ಲಿ ಅಕೌಂಟ್ಸ್ ಮ್ಯಾನೇಜರ್ ಇರ್ತಾರೆ. ಓಕೆ, ಇವರು ಅಕೌಂಟ್ಸ್ ಮ್ಯಾನೇಜರ್ ಅನ್ನ ಇವರು ಜೂನಿಯರ್ ಇಂಜಿನಿಯರ್ಗೆ ಸಂಬಂಧ ಇರಬೇಕಾಗತ್ತೆ. ಅಕೌಂಟ್ಸ್ ಮ್ಯಾನೇಜರ್ ಜೂನಿಯರ್ ಇಂಜಿನಿಯರ್ 2 ನಲ್ಲಿ ಸಂಬಂಧ ಇರಬೇಕಾಗುತ್ತೆ. ಅಕೌಂಟ್ಸ್ ತನ್ನ ಅಕೌಂಟ್ಸ್ ಅಸಿಸ್ಟೆಂಟ್ ಒಟ್ಟಿಗೆ ಸಂಬಂಧ ಇರಬೇಕಾಗುತ್ತೆ. ಅದೇ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಮ್ಯಾನೇಜರ್ ಕೂಡ ಜೂನಿಯರ್ ಇಂಜಿನಿಯರ್ ಒಟ್ಟಿಗೆ ಸಂಬಂಧ ಇಟ್ಕೊಳ್ಬೇಕು. ಹಾಗೆ ಅವರು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಸಂಬಂಧ ಇಟ್ಕೊಳ್ಬೇಕಾಗುತ್ತೆ. ಸೊ ದಟ್ ಈಸ್ ಫಂಕ್ಷನಲ್ ಆರ್ಗನೈಸೇಷನ್ ಆಫ್ ಎ ಸ್ಮಾಲ್ ಕನ್ಸ್ಟ್ರಕ್ಷನ್ ಕಂಪನಿ. ಸೊ ಫಂಕ್ಷನಲ್ ಆರ್ಗನೈಸೇಷನ್ ಆಫ್ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಲೈನ್ ಹೇಗಿರ್ತದೆ ಅಂದ್ರೆ, ಜನರಲ್ ಮ್ಯಾನೇಜರ್, ಅವ್ರ ಕೆಳಗಡೆ ಸ್ಪೆಷಲಿಸ್ಟ್ ಇನ್ ಈಚ್ ಬ್ರಾಂಚ್, ಆಫೀಸ್ ಸೂಪರಿಂಟೆಂಡೆಂಟ್, ಸ್ಪೆಷಲಿಸ್ಟ್ ಇನ್ ಬ್ರಾಂಚ್ ಸಿವಿಲ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್ ಇರ್ಬೋದು. ಇವ್ರ ಕೆಳಗಡೆ ಆಫೀಸ್ ಇರ್ಬೋದು, ಸ್ಟೋರ್ ಇರ್ಬೋದು. ಪ್ರತಿಯೊಂದು ಸಿವಿಲ್ ಇಂಜಿನಿಯರ್ ಕಡೆ ಸೆಕ್ಷನಲ್ ಆಫೀಸರ್, ಆಮೇಲೆ ಡೈರೆಕ್ಟ್ಲಿ ವರ್ಕರ್ಸ್, ಲೇಬರ್ಸ್, ಸೆಕ್ಷನಲ್ ಆಫೀಸರ್ಸ್, ಲೇಬರ್ಸ್, ಸೆಕ್ಷನ್ ಆಫೀಸರ್, ಲೇಬರ್ಸ್. ದಿಸ್ ಇಸ್ ಫಂಕ್ಷನಲ್ ಆರ್ಗನೈಸೇಷನ್. ಓಕೆ, ಈಗ ಆರ್ಗನೈಸೇಷನ್ ಆಫ್ ಎ ಸ್ಟ್ರಕ್ಚರ್ ಇನ್ KPWD, ಕರ್ನಾಟಕ PWD ಹೇಗಿರ್ತದೆ ನೋಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಬಹಳ ಸಲ ಕೇಳಿದ್ದಾರೆ ಇದು. ಆರ್ಗನೈಸೇಷನ್ ಸ್ಟ್ರಕ್ಚರ್ ಇನ್ ಕರ್ನಾಟಕ PWD ಮಿನಿಸ್ಟರ್. ಓಕೆ, ಈಗ PWD ಮಿನಿಸ್ಟರ್, ಅವ್ರ ಕೆಳಗಡೆ ಪ್ರಿನ್ಸಿಪಾಲ್ ಸೆಕ್ರೆಟರಿ, ಪಬ್ಲಿಕ್ ವರ್ಕ್ಸ್, ಪೋರ್ಟ್, ಇನ್ಲ್ಯಾಂಡ್, ವಾಟರ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲವನ್ನು ಪ್ರಿನ್ಸಿಪಾಲ್ ಸೆಕ್ರೆಟರಿ ಇರ್ತಾರೆ. ಗವರ್ಮೆಂಟ್ ಸೆಕ್ರೆಟರಿ ಅವರು. ಓಕೆ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಅಂದ್ರೆ ಗವರ್ಮೆಂಟ್ ಸೆಕ್ರೆಟರಿ. ಅವ್ರ ಕೆಳಗಡೆ ಅವ್ರ ಕೈಯಲ್ಲಿ ಪಬ್ಲಿಕ್ ವರ್ಕ್ಸ್ ಆಯ್ತು, ಪೋರ್ಟ್ಸ್ ಅಂಡ್ ಇನ್ಲ್ಯಾಂಡ್ ಆಯ್ತು, ವಾಟರ್ ಟ್ರಾನ್ಸ್ಪೋರ್ಟ್ ಇಂಡಿಯನ್ ವಾಟರ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲವನ್ನು ಪ್ರಿನ್ಸಿಪಾಲ್ ಸೆಕ್ರೆಟರಿ ನೋಡ್ಕೊಳ್ತಾರೆ. ಇವ್ರ ಕೆಳಗಡೆ ಓಕೆ ಸೆಕ್ರೆಟರಿ, ಅಂಡರ್ ಸೆಕ್ರೆಟರಿ ಅಂತ ಹೇಳ್ತಾರೆ. ಇವ್ರ ಕೆಳಗಡೆ ಸೆಕ್ರೆಟರಿ, ಅವ್ರ ಪಬ್ಲಿಕ್ ವರ್ಕ್, ಪೋರ್ಟ್ಸ್, ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ಇವ್ರ ಕೆಳಗಡೆ ಏನ್ ಹೇಳ್ತಂದ್ರೆ ಚೀಫ್ ಇಂಜಿನಿಯರ್ ಕಮ್ಯುನಿಕೇಶನ್ ಅಂಡ್ ಬಿಲ್ಡಿಂಗ್ ಸೌತ್, ಚೀಫ್ ಇಂಜಿನಿಯರ್ ಕಮ್ಯುನಿಕೇಶನ್ ಅಂಡ್ ಬಿಲ್ಡಿಂಗ್ ನಾರ್ತ್, ಚೀಫ್ ಇಂಜಿನಿಯರ್ ನ್ಯಾಷನಲ್ ಹೈವೇ, ಪ್ರಿನ್ಸಿಪಾಲ್ ಚೀಫ್ ಆರ್ಕಿಟೆಕ್ಟ್. 4 ಜನ ಇವ್ರ ಕೆಳಗಡೆ ಇರ್ತಾರೆ. ಓಕೆ, ಇವ್ರಿಗೆ ಕನೆಕ್ಷನ್, ಇವ್ರಿಗೆ ಸಂಬಂಧಪಟ್ಟ ಡೈರೆಕ್ಟರ್ಗಳು, ಡೈರೆಕ್ಟರ್ ಪೋರ್ಟ್ಸ್ ಅಂಡ್ ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟ್, ಡೈರೆಕ್ಟರ್ ಫಾರ್ ಚೀಫ್ ಪ್ರಾಜೆಕ್ಟ್ ಆಫೀಸರ್ ಕರ್ನಾಟಕ ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್,
ಇವ್ರ ಕೆಳಗಡೆ ಮ್ಯಾನೇಜರ್ ಡೈರೆಕ್ಟರ್ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ ಈ ತರ ನಮ್ದು ಕರ್ನಾಟಕ PWD ಸ್ಟ್ರಕ್ಚರ್ ಇದೆ. ಇದು ನೀವು ನೆನಪಿಟ್ಕೊಳ್ಬೇಕು. ಓಕೆ, ಅದೇ ತರ ಈಗ ಸೇಮ್ ನಾನು ಹೇಳಿದ್ದೇನೆ, ಸೇಮ್ ಅದು. ಈಗ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಯಾವ ತರ ಡಿವಿಷನ್ ಆಗ್ತದೆ ನೋಡಿ. ಚೀಫ್ ಇಂಜಿನಿಯರ್ ಕೆಳಗಡೆ 4 ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗಳು, ಒಬ್ಬ ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗಳಲ್ಲಿ 3 ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು, ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ 4 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು, ಒಬ್ಬ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಳಗಡೆ 2 AEs ಅಥವಾ JEsಗಳು, ಅವ್ರ ಕೆಳಗಡೆ ವರ್ಕರ್ಸ್ ಅಥವಾ ಕಾಂಟ್ರಾಕ್ಟರ್ಸ್ಗಳು. ಓಕೆ, ಇದು ಇಂಜಿನಿಯರಿಂಗ್ ಲೈನ್ ಔಟ್ ಬಂತು. ಅದು ಜನರಲ್, ಇದು ಇಂಜಿನಿಯರಿಂಗ್. ಓಕೆ, ಚೀಫ್ ಇಂಜಿನಿಯರ್ ಕೆಳಗಡೆ 4 ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗಳು, ಒಬ್ಬ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಕೆಳಗಡೆ 3 ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು, ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಳಗಡೆ 4 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು, ಅದ್ರ ಕೆಳಗಡೆ 2 ಅಸಿಸ್ಟೆಂಟ್ ಇಂಜಿನಿಯರ್ ಆರ್ ಜೂನಿಯರ್ ಇಂಜಿನಿಯರ್. ಓಕೆ, ಅವ್ರ ಕೆಳಗಡೆ ವರ್ಕರ್ಸು ಕಾಂಟ್ರಾಕ್ಟ್ಸು ಇರ್ತಾರೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ಓಕೆ, ಇದು ಸೇಮ್ ಇದು. ಓಕೆ, ಈಗಲೇ ನಾನು ಹೇಳಿದ್ದೆಲ್ಲ ಸೇಮ್. ಈಗ ನಾನು ಏನು ಹೇಳಿದೆ ಅದನ್ನೇ ಸೇಮ್ ಇದು. ಓಕೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಆಫೀಸರ್ಸ್, ಡ್ಯೂಟೀಸ್ ಆಫ್ ದಿ ಚೀಫ್ ಇಂಜಿನಿಯರ್. ಚೀಫ್ ಇಂಜಿನಿಯರ್ಗಳು ಡ್ಯೂಟಿಗಳು ಏನೇನು? ಓಕೆ, ಒಬ್ಬ ಚೀಫ್ ಇಂಜಿನಿಯರ್ಗಳ ಡ್ಯೂಟಿಗಳು ಏನೇನಿರ್ತದೆ? He is directly responsible to the state government for the efficient working, annual budget estimate and sanction of the grants. He is responsible to the state government for efficient working. ಕೆಲಸ ಪ್ರತಿಯೊಂದು ಕೆಲಸ ಇದು ಪ್ರತಿಯೊಬ್ಬರಲ್ಲೂ ಬಂತು. ಕೆಲಸ ಸರಿಯಾಗಿ ಎಫಿಷಿಯೆಂಟ್ಲಿ ಆಗಬೇಕು. ಆನ್ಯುವಲ್ ಬಜೆಟ್ ಎಸ್ಟಿಮೇಟ್, ವರ್ಷಕ್ಕೆ ಪ್ರತಿಯೊಂದು ವರ್ಷಕ್ಕೆ ಎಷ್ಟೆಷ್ಟು ದುಡ್ಡು ಬೇಕು ಅಂತ ಎಸ್ಟಿಮೇಟ್ ಮಾಡೋದು. ಹಾಗೆ ಸ್ಯಾಂಕ್ಷನ್ ಆಫ್ ಗ್ರಾಂಟ್ ಅನ್ನ ಸ್ಯಾಂಕ್ಷನ್ ಮಾಡೋದು. ಫಾರ್ ಎಕ್ಸಾಂಪಲ್, ಈಗ ಕಾರವಾರ PWDಗೆ 5 crores rupees ಬೇಕು. ಕಾರವಾರ PWD ಅಲ್ಲಿ ಅದು ಯಾಕೆ ಬೇಕು? ಅವರಿಗೆ 5 crores ನಲ್ಲಿ 1 crores ಎಲ್ಲ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಬಿಲ್ಡಿಂಗ್ಸ್ಗಳನ್ನು ರಿಪೇರಿ ಮಾಡಲಿಕ್ಕೆ, 2 crores ಫಾರ್ ದ ರೋಡ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ, ಮತ್ತೆ ಮಿಕ್ಕಿದೆಲ್ಲ 2 crores ರೋಡ್ ರಿಪೇರಿ ಮಾಡಲಿಕ್ಕೆ. ಓಕೆ, ಸೆಕೆಂಡ್, he has to closely monitor the progress of work and control the expenditure against the grant. ಅವರು ಪ್ರತಿಯೊಂದು ಕೆಲಸವನ್ನು ಪ್ರೋಗ್ರೆಸ್ ಅನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಹಾಗೂ ಅವ್ರಿಗೆ ಸ್ಯಾಂಕ್ಷನ್ ಆದ ಗ್ರಾಂಟ್ ಅನ್ನ, ಎಕ್ಸ್ಪೆಂಡಿಚರ್ ಅನ್ನ, ಎಲ್ಲ ಖರ್ಚು ವ್ಯವಸ್ಥೆಗಳನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಅದನ್ನು ಒಂದು ಫಾರ್ ಎಕ್ಸಾಂಪಲ್ ಒಂದು ಮೈನರ್ ರಿಪೇರಿಗೆ, ನಾವು ರೋಡ್ ರಿಪೇರಿಗೆ ಒಂದು 2 crores rupees ಕೊಟ್ಟಿದ್ರೆ ಅದನ್ನು ಕೆಲಸ ಜಾಸ್ತಿ ಮಾಡ್ತಾ ಅದನ್ನು 3 crores ಹೋಗಿ ಮುಟ್ಟಿಸಬಾರ್ದು. ಅದು 2 crores ಒಳಗಡೆ ಇರಬೇಕು ಅಂತ. He formulates plans including research and seek additional fund from the government. ಅವಶ್ಯಕತೆ ಇದ್ರೆ, ಓಕೆ, ಅವಶ್ಯಕತೆ ಯಾವ್ದಾದ್ರು ರಿಸರ್ಚ್ ನಲ್ಲಿ, ಓಕೆ, ರಿಸರ್ಚ್ ನಲ್ಲಿ ಅಂದ್ರೆ ಹೊಸ ಯಾವ್ದಾದ್ರು ಒಂದು ಶೋಧನೆಯಲ್ಲಿ, ಓಕೆ, ಹೊಸ ಶೋಧನೆಯಲ್ಲಿ ಅಥವಾ ಹೊಸ ಡಿಸೈನ್ಸ್ ನಲ್ಲಿ ಅವ್ರಿಗೆ ಗೌರ್ಮೆಂಟ್ ಇಂದ ಫಂಡ್ ತಗೊಂಡು ಅದೊಂದು ಕೆಲಸ ಮಾಡುವಂತ ಒಂದು ಜವಾಬ್ದಾರಿ ಕೂಡ ಚೀಫ್ ಇಂಜಿನಿಯರ್. ಡ್ಯೂಟೀಸ್ ಆಫ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ಸ್, ಪ್ಲೀಸ್ ರೈಟ್ ಡೌನ್. ಡ್ಯೂಟೀಸ್ ಆಫ್ ಸೂಪರಿಂಟೆಂಡಿಂಗ್ ಇಂಜಿನಿಯರ್ಸ್, ಅವ್ರದ್ದು ಡ್ಯೂಟಿಗಳು ಏನು? ಓಕೆ, he exercise financial, technical and administrative control over the execution of the original and repair work. ಪ್ರತಿಯೊಂದು original and repair work. Yes, I want to ask you this question. Anish, what is the difference between original and repair work? Can you give me example? Original and repair work. Fast. Anish, Sir, original works means new works, sir. New works, which we constructed. Yeah, newly constructed. And repair work means which? Any good repair, pothole repairs, plastering repairs, okay, or maybe laying of roof work repair. Those repair work, you understand it. Okay, next, he carries out inspection of all divisional offices and on all important works. ಪ್ರತಿಯೊಂದು ಡಿವಿಷನ್ ಆಫೀಸ್ ಹೋಗಿ ಇನ್ಸ್ಪೆಕ್ಟ್ ಮಾಡ್ತಾರೆ. ಹಾಗೆ ಎಲ್ಲ ಇಂಪಾರ್ಟೆಂಟ್ ಕೆಲಸಗಳನ್ನು ಕೂಡ ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ. ಯಾರು? ಸೂಪರಿಂಟೆಂಡೆಂಟ್ ಇಂಜಿನಿಯರ್. He exercises administrative control in respect of transfers and recruitments. ನೋಡಿ, ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗಳು ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್, ಆಡಳಿತದ ಮೇಲೆ ನಿಯಂತ್ರಣ. ಇನ್ ರೆಸ್ಪೆಕ್ಟ್ ಆಫ್ ಟ್ರಾನ್ಸ್ಫರ್ಸ್, ಇಂಜಿನಿಯರ್ಸ್ಗಳನ್ನು ಒಂದೊಂದು ಟ್ರಾನ್ಸ್ಫರ್ ಮಾಡುವುದು ಅಥವಾ ಹೊಸದಾಗಿ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದು, ಅದು ಜವಾಬ್ದಾರಿ ಸೂಪರಿಂಟೆಂಡೆಂಟ್ ಇಂಜಿನಿಯರ್. ಓಕೆ, ಡ್ಯೂಟೀಸ್ ಆಫ್ ಎನ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವ್ರದ್ದು ಕೆಲಸ. ದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ is the pillar of the PWD. ಪ್ರತಿಯೊಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಆಕ್ಚುಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಕ್ಸಿಕ್ಯೂಷನ್ ಮಾಡೋದು. ಓಕೆ, ಅವ್ರ ಕೆಳಗಡೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾರೆ, ಅವ್ರ ಕೆಳಗಡೆ ಅಸಿಸ್ಟೆಂಟ್ ಇಂಜಿನಿಯರ್ ಅಥವಾ ಜೂನಿಯರ್ ಇಂಜಿನಿಯರ್ಗಳು ಇರ್ತಾರೆ.
ಓಕೆ, PWD ಸಿಸ್ಟಮ್ ನಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಮತ್ತೆ ಜೂನಿಯರ್ ಇಂಜಿನಿಯರ್ ಬೇರೆ ಬೇರೆ ಇಲ್ಲ, ಅವರು ಎರಡು ಇಬ್ಬರದು ಡ್ಯೂಟಿ ಸೇಮ್ ಇರ್ತದೆ. ಓಕೆ, he is responsible for implementation of the terms of the contract entered into with contractor as well as suppliers. ನೋಡಿ, he is responsible for implementation. ಓಕೆ, ಕಾಂಟ್ರಾಕ್ಟರ್ಸ್ ಅಥವಾ ಸಪ್ಲೈಯರ್ಸ್ ಗಳು ಏನ್ ಅವರು ಕಾಂಟ್ರಾಕ್ಟ್ ಸೈನ್ ಮಾಡಿದ್ದಾರೆ ಅದೇ ತರ ಕೆಲಸ ಆಗುವಂತೆ ನೋಡಿಕೊಳ್ಳುವ ಜವಾಬ್ದಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ದು. He acts as a drawing and disbursing officer. ಡ್ರಾಯಿಂಗ್ ಅಂಡ್ ಡಿಸ್ಬರ್ಸಿಂಗ್ ಆಫೀಸರ್ ಅಂದ್ರೆ ದುಡ್ಡನ್ನ ಕ್ಯಾಶ್ ಎನ್ಕ್ಯಾಶ್ ಮಾಡೋದು, ಮತ್ತೆ ದುಡ್ಡನ್ನ ಸೈಟ್ ಕಾಂಟ್ರಾಕ್ಟರ್ಸ್ಗೆ ಬಿಲ್ಸ್ ಪೇ ಮಾಡೋದು. ಇದಕ್ಕೆ ಡ್ರಾಯಿಂಗ್ ಅಂಡ್ ಡಿಸ್ಬರ್ಸಿಂಗ್ ಆಫೀಸರ್ ಅಂತ ಹೇಳ್ತೀವಿ. ದುಡ್ಡನ್ನ ಎನ್ಕ್ಯಾಶಿಂಗ್ ಮಾಡೋದು, ಚೆಕ್ ಇಶ್ಯೂ ಮಾಡೋದು, ಅಂದ್ರೆ ಕ್ಯಾಶ್ ಅಲ್ಲ, ಚೆಕ್ ಇಶ್ಯೂ ಮಾಡೋದು. ಓಕೆ, ಕಾಂಟ್ರಾಕ್ಟರ್ಸ್ಗೆ ಕ್ಯಾಶ್ ಗೌರ್ಮೆಂಟ್ ಇಂದ ಬರುವುದಿಲ್ಲ, ಅದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೈಲಿ ಇರ್ತದೆ. ಸೊ ದುಡ್ಡನ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಕಾಂಟ್ರಾಕ್ಟರ್ ಬಿಲ್ ಆದ್ಮೇಲೆ ಬಿಲ್ ಅನ್ನ ಪೇ ಮಾಡ್ಬೇಕಾದ್ರೆ ಅಕಾರ್ಡಿಂಗ್ ಟು ದ ಬಿಲ್ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚೆಕ್ ಅನ್ನ ಇಶ್ಯೂ ಮಾಡ್ಬೇಕಾಗತ್ತೆ. ಆ ಜವಾಬ್ದಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಇರ್ತದೆ. He draws money from the concerned treasury or bank and make payment to the contractor, labor and office establishment against funds allotted by the state government. Okay, ಸ್ಟೇಟ್ ಗೌರ್ಮೆಂಟ್ ಪ್ರಕಾರ ಯಾವ ಫಂಡ್ ಯಾವ್ರಿಗೆ ಕೊಡ್ಬೇಕು ಅಂತ ಆ ತರ ನಿಯಮದಂತೆ ಅವರು ಬ್ಯಾಂಕ್ ಇಂದ ಅಥವಾ ಟ್ರೆಜರಿಯಿಂದ ದುಡ್ಡನ್ನ ಎನ್ಕೇಶ್ ಮಾಡ್ಕೊಂಡು, ಈಗ ದುಡ್ಡು ಕ್ಯಾಶ್ ಯಾರು ಮಾಡೋದಿಲ್ಲ, ಈಗೆಲ್ಲ ಚೆಕ್ ಕೊಡ್ತಾರೆ. ಸೊ ಮತ್ತೆ ಕಾಂಟ್ರಾಕ್ಟ್ಸ್ ಗಳಿಗೆ ಅಥವಾ ಲೇಬರ್ಸ್ ಗಳಿಗೆ ಚೆಕ್ ಮೂಲಕ ಪೇಮೆಂಟ್ ಮಾಡ್ತಾರೆ. He has to ensure that all equipments and tools in the subdivisions are properly utilized and maintained. ಅಂದ್ರೆ ಅವ್ರ ಕೆಳಗಡೆ ಸಬ್ ಡಿವಿಷನ್ಸ್ಗಳು ಇರ್ತವೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಕೆಳಗಡೆ ಸಬ್ ಡಿವಿಷನ್ಗಳು ಇರ್ತವೆ, ಅಲ್ಲಿ ಆಕ್ಚುಲಿ ಎಕ್ಸಿಕ್ಯೂಷನ್ ಇರ್ತದೆ. ಓಕೆ, ಅಲ್ಲಿ ಯಾವ್ದಾದ್ರು ಟೂಲ್ಸ್ಗಳು ಅಥವಾ ಎಕ್ವಿಪ್ಮೆಂಟ್ಸ್ಗಳು ಡಿಪಾರ್ಟ್ಮೆಂಟಲ್ ಯಾವ್ದಾದ್ರು ಟೂಲ್ಸ್ ಎಕ್ವಿಪ್ಮೆಂಟ್ಸ್ ಇದ್ದರೆ ಅದನ್ನು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳೋದು ಮತ್ತು ಅದನ್ನು ಮೇಂಟೈನ್ ಮಾಡ್ಕೊಂಡು ನೋಡ್ಕೊಳ್ಳೋದು ಜವಾಬ್ದಾರಿ ಕೂಡ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಇರ್ತದೆ. Further, he has to check the progress of the work as well as maintain strict quality control in the work. ಅವ್ರ ಕೆಲಸವನ್ನು ನೋಡಬೇಕು ಮತ್ತೆ ಕ್ವಾಲಿಟಿ ಕಂಟ್ರೋಲ್ ಕೂಡ ಕೆಲಸ ನೋಡ್ಕೊಳ್ಬೇಕು. He has to inspect the offices of the assistant executive engineer or assistant engineer at least once in a year. ಪ್ರತಿ ಒಂದು ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಅವರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಥವಾ ಅಸಿಸ್ಟೆಂಟ್ ಇಂಜಿನಿಯರ್ ಆಫೀಸ್ ಅನ್ನ ವಿಸಿಟ್ ಮಾಡ್ಕೊಂಡು ಅಲ್ಲಿ ಅಫಿಷಿಯಲಿ ಎಲ್ಲರೂ ಸರಿಯಾಗಿ ಕೆಲಸ ಮಾಡ್ತಾರೋ, ಅಲ್ಲಿ ಎಲ್ಲ ಮಾಸ್ಟರ್ ರೂಲ್ಸ್ ಸರಿಯಾಗಿ ಬೆಳಿಗ್ಗೆ ಬಂದು ಸೈನ್ ಮಾಡಿ ಎಲ್ಲ ಹಾಜರಿ ಪುಸ್ತಕ ಸರಿಯಾಗಿ ಇದೆಯೋ, ಎಲ್ಲ ಪೇಮೆಂಟ್ಸ್ಗಳು ಸರಿಯಾದ ರೀತಿಯಲ್ಲಿ ಮಾಡಿದಾರೋ, ಎಲ್ಲ ಬಿಲ್ಸ್ಗಳು ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಿದಾರೋ, ಎಲ್ಲವನ್ನು ಅವರು ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸಲ ಆದ್ರೂ ಹೋಗಿ ನೋಡ್ಕೊಂಡು ಚೆಕ್ ಮಾಡಬೇಕು. ಡ್ಯೂಟೀಸ್ ಆಫ್ ದಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರ ಅಸಿಸ್ಟೆಂಟ್ ಇಂಜಿನಿಯರ್, ಈ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ AEE ಅಂತ ಹೇಳ್ತೀವಿ ನಾವು. AEE ಅಥವಾ ಅಸಿಸ್ಟೆಂಟ್ ಇಂಜಿನಿಯರ್ ಡ್ಯೂಟಿಗಳು ಏನು? He is responsible for executing the work as per the standards laid down in the drawing, design, specification and estimate. ಅಂದ್ರೆ ಆಕ್ಚುಲಿ ಕೆಲಸವನ್ನು ಎಕ್ಸಿಕ್ಯೂಟ್ ಮಾಡುವಂತಹ ಒಂದು ಜವಾಬ್ದಾರಿ ಈ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಥವಾ ಅಸಿಸ್ಟೆಂಟ್ ಇಂಜಿನಿಯರ್ ಅಥವಾ ಇಲ್ಲಿ ಜೂನಿಯರ್ ಇಂಜಿನಿಯರ್ ಕೂಡ ಬಂತು ಅವ್ರದ್ದಾಗಿರ್ತದೆ. ಅಂದ್ರೆ ಕೆಲಸವು ಆಸ್ ಪರ್ ಪ್ಲಾನ್ ಸೆಕ್ಷನ್ ಎಲಿವೇಶನ್ ಅಂಡ್ ಸ್ಪೆಸಿಫಿಕೇಶನ್ ಅಂಡ್ ಎಸ್ಟಿಮೇಟ್ ಇವ್ರ ಪ್ರಕಾರ ಆಗಿದೆಯೋ ಅಥವಾ ಇಲ್ಲ ಅಂತ ನೋಡ್ಕೊಳ್ಳೋದು. He has to carry out the physical verification of the store. He has to carry the physical verification of the store. All the measurement books furnished by the junior engineer as well as the master rolls. ನೋಡಿ ಇಲ್ಲಿ ನಾವು ಏನ್ ನೋಡ್ಕೊಳ್ಬೇಕು ಅಂದ್ರೆ ಫಸ್ಟ್ ವೆರಿಫಿಕೇಶನ್ ಆಫ್ ದಿ ಸ್ಟೋರ್. ಸ್ಟೋರ್ ನಲ್ಲಿ ಅಂದ್ರೆ ಸ್ಟೋರ್ ಯಾವುದು? ಸ್ಟೋರ್ ಅಂದ್ರೆ ಏನು? ಸ್ಟೋರ್ ನಲ್ಲಿ ಬಹಳಷ್ಟು ಇರ್ತದೆ. ಮಟೀರಿಯಲ್ ಸಪ್ಲೈ ಸ್ಟೋರ್ ಇರ್ತದೆ. ಡಿಪಾರ್ಟ್ಮೆಂಟಲ್ ಕೂಡ ಸಿಮೆಂಟ್ ಸಪ್ಲೈ ಮಾಡುತ್ತೆ, ಕೆಲವೊಮ್ಮೆ ಡಿಪಾರ್ಟ್ಮೆಂಟಲ್ ಕೂಡ ಸ್ಟೀಲ್ ಸಪ್ಲೈ ಮಾಡುತ್ತೆ. ಅವೆಲ್ಲ ಸ್ಟೋರ್ ನಲ್ಲಿ ಬಂತು. ಅದನ್ನು ಸರಿಯಾದ ರೀತಿಯಲ್ಲಿ ಫಿಸಿಕಲಿ ಚೆಕ್ ಮಾಡಬೇಕು. ಆಲ್ ದ ಮೆಜರ್ಮೆಂಟ್ ಬುಕ್, ನಾನು ಅವತ್ತು ಹೇಳಿದೆ ನಿಮ್ಗೆ, ಮೆಜರ್ಮೆಂಟ್ ಬುಕ್ ಇಸ್ ಅ ಅಫಿಷಿಯಲ್ ಸ್ಟ್ಯಾಂಡರ್ಡ್ ಬುಕ್. ಆ ಬುಕ್ ಒಳಗಡೆ ಕಾಂಟ್ರಾಕ್ಟರ್ ಮತ್ತೆ ಇಂಜಿನಿಯರ್ಗಳನ್ನು ಇಬ್ರು ಸೇರ್ಕೊಂಡು ಸೈಟ್ ನಲ್ಲಿ ಮಾಡಿದಂತ ಎಲ್ಲ ಕೆಲಸಗಳನ್ನು ನೋಟ್ ಮಾಡ್ತಾರೆ, ರೆಕಾರ್ಡ್ ಮಾಡ್ತಾರೆ, ಪೆನ್ ಇಂದ ರೆಕಾರ್ಡ್ ಮಾಡ್ತಾರೆ. ಆಮೇಲೆ ನಿಮ್ಗೆಲ್ಲ ಬರ್ತದೆ ಮೆಜರ್ಮೆಂಟ್ ಬುಕ್, MB ಬುಕ್ ಅಂತ ಹೇಳ್ತೀವಿ. MB ಬುಕ್ ಅಂದ್ರೆ ಏನು, ಅದರಲ್ಲಿ ನೋಟ್ ಮಾಡಿಕೊಳ್ಳೋ ಪದ್ಧತಿ ಹೇಗೆ, ಅದ್ರ ಮೇಲೆ ಒಂದು ಕ್ವೆಶನ್ ಕೂಡ ಬರ್ತದೆ. ಓಕೆ, ಅದಕ್ಕೆ ಸದ್ಯಕ್ಕೆ ನಾನು MB ಬುಕ್ ಅಂದ್ರೆ ಈ ತರ ಒಂದು ಬುಕ್ ಇರ್ತದೆ, ಇಲ್ಲಿ ಬೈಂಡಿಂಗ್ ಮಾಡಿರ್ತಾರೆ, ಅಲ್ಲಿ ನಾನು ನಿಮ್ಗೆ ಒಂದು ತೋರಿಸ್ತೇನೆ, ಬೇಕಿದ್ರೆ ಒಂದು ಫೋಟೋ ಬೇಕಿದ್ರೆ ಹಾಕ್ತೇನೆ. MB ಬುಕ್ ಒಂದು ಫೋಟೋ ಹಾಕ್ತೇನೆ, ಒಂದು ಸ್ಯಾಂಪಲ್ ಕೂಡ ಹಾಕ್ತೇನೆ. ಆಮೇಲೆ ಅದರಲ್ಲಿ
ಇಂಜಿನಿಯರ್ಗಳು ಅಲ್ಲಿ ಜೂನಿಯರ್ ಇಂಜಿನಿಯರ್ಗಳು ಮೆಜರ್ಮೆಂಟ್ ತಗೊಂಡು ಕಾಂಟ್ರಾಕ್ಟರ್ ಒಟ್ಟಿಗೆ ಮೆಜರ್ಮೆಂಟ್ ತಗೊಂಡು ಎಲ್ಲಾ ಮೆಜರ್ಮೆಂಟ್ ಅದರಲ್ಲಿ ರೆಕಾರ್ಡ್ ಮಾಡ್ತಾನೆ. ಅದಕ್ಕೆ ಯಾಕಂದ್ರೆ ಆ ಮೆಜರ್ಮೆಂಟ್ ಬುಕ್ ನಲ್ಲಿ ಬರೆದಂತ ಮೆಜರ್ಮೆಂಟ್ಗಳು ನೋಡ್ಕೊಂಡು ಬಿಲ್ ಮಾಡ್ಬೇಕಾಗತ್ತೆ. ಬಿಲ್ ನಲ್ಲಿ ಸ್ಪೆಸಿಫೈ ಮಾಡಿದ ಎಲ್ಲ ಡೈಮೆನ್ಷನ್ಸ್ಗಳು ಮತ್ತೆ ಮೆಜರ್ಮೆಂಟ್ ಬುಕ್ ನಲ್ಲಿ ಇರುವ ಡೈಮೆನ್ಷನ್ಗಳು ಸರಿ ಇರಬೇಕು. ಆಮೇಲೆ ಆ ಮೆಜರ್ಮೆಂಟ್ ಬುಕ್ ಅನ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚೆಕ್ ಮಾಡ್ತಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚೆಕ್ ಮಾಡಿದಂತಹ ಈ ಜೂನಿಯರ್ ಇಂಜಿನಿಯರ್ ಪ್ರಿಪೇರ್ ಮಾಡಿದಂತಹ ಒಂದು MB ಬುಕ್ ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಚೆಕ್ ಮಾಡ್ತಾರೆ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚೆಕ್ ಮಾಡಬೇಕು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ಚೆಕ್ ಮಾಡಬೇಕು. ಓಕೆ, ಸೊ ಆ ತರ MB ಬುಕ್ ಬಗ್ಗೆ ಇದೆ. ಅದು ಆಮೇಲೆ ನಾನು ಬಂದಾಗ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಮತ್ತೆ ಹೇಳ್ತೇನೆ. ಆಸ್ ವೆಲ್ ಆಸ್ ಮಸ್ಟರ್ ರೋಲ್ಸ್, ಅವರ ಅಟೆಂಡೆನ್ಸ್ ಬುಕ್. ಓಕೆ, ನೆಕ್ಸ್ಟ್ ಮೇಂಟೆನೆನ್ಸ್ ಆಫ್ ಅಕೌಂಟ್ಸ್ ಆಫ್ ಆಲ್ ದ ವರ್ಕ್ಸ್ ಇನ್ ಹಿಸ್ ಚಾರ್ಜ್ ಅಂಡ್ ಸಬ್ಮಿಟಿಂಗ್ ದಿ ಸೇಮ್ ಟು ದಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಅವರ ಆಫೀಸ್ ನಲ್ಲಿ ಅಕೌಂಟ್ಸ್ ಅನ್ನ ಓಕೆ ಮೇಂಟೆನೆನ್ಸ್ ಸರಿಯಾಗಿ ಅದನ್ನು ಚೆಕ್ ಮಾಡಿಕೊಂಡು ಓಕೆ ಅದನ್ನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ತೋರಿಸ್ಬೇಕಾಗತ್ತೆ, ಚೆಕ್ ಮಾಡ್ಕೊಳ್ಳಿಕ್ಕೆ. not only he has to procure material, okay, ಅವನು ಮಟೀರಿಯಲ್ ತರಿಸೋದು ಅಷ್ಟೇ ಅಲ್ಲ, tools and equipments from the stores or from the market, but also to arrange for their security, proper upkeep and maintenance. ಬರೇ ಮಟೀರಿಯಲ್ ನ ಹೊಸದಾಗಿ ತರಿಸೋದು ಅಷ್ಟೇ ಅಲ್ಲ, ಅದು ಸರಿಯಾದ ರೀತಿಯಲ್ಲಿ ಇಡೋದು, ಸರಿಯಾದ ಸುರಕ್ಷಿತವಾಗಿ ಇಡುವುದು, ಅದನ್ನು ಮೇಂಟೆನೆನ್ಸ್ ಮಾಡೋದು, ಟೈಮ್ ಟು ಟೈಮ್ ಮೇಂಟೆನೆನ್ಸ್ ಮಾಡೋ ಜವಾಬ್ದಾರಿ ಕೂಡ AEE ಅಥವಾ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರ್ತದೆ. Any accidents have to be reported and he has to arrange for first aid and medical care. ಸೈಟ್ ನಲ್ಲಿ ಕೆಲವೊಮ್ಮೆ ಪ್ರಾಬ್ಲಮ್, ಒಂದು ಅಪಘಾತ ಆದಾಗ ಅಥವಾ ಆಕ್ಸಿಡೆಂಟ್ ಆದಾಗ ಅವನ್ನ ಸರಿಯಾದ ರೀತಿಯಲ್ಲಿ ಗವರ್ಮೆಂಟ್ ರೀತಿಯ ಪ್ರಕಾರ ಅವ್ರಿಗೆ ಹಾಸ್ಪಿಟಲ್ ಸೇರಿಸೋದು ಅಥವಾ ಫಸ್ಟ್ ಏಡ್ ಅಥವಾ ಮೆಡಿಕಲ್ ಕೇರ್ ಅನ್ನ ಕೊಡಿಸೋದು, ಇದು ಜವಾಬ್ದಾರಿ ಕೂಡ ಅವ್ರದ್ದಾಗಿರ್ತದೆ. He has to scrutinize the drawing prepared by the architect. ಸ್ಕ್ರೂಟಿನೈಸ್ ಅಂದ್ರೆ ಚೆಕ್ ಮಾಡೋದು. ಓಕೆ, ಕೆಲವೊಮ್ಮೆ ಆರ್ಕಿಟೆಕ್ಟ್ ಡ್ರಾಯಿಂಗ್ಸ್ ನಲ್ಲಿ ತಪ್ಪುಗಳು ಇರ್ತವೆ, ಅದನ್ನು ಸರಿಯಾಗಿ ನಮಗೆ ಅಂದ್ರೆ ಸೈಟ್ ಕಂಡೀಷನ್ ಪ್ರಕಾರ ಅದು ಸರಿ ಇದೆಯೋ ಇಲ್ವೋ ಅಂತ ಅದನ್ನು ಚೆಕ್ ಮಾಡುವ ಜವಾಬ್ದಾರಿ ಕೂಡ ಇದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಥವಾ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರ್ತದೆ. ಡ್ಯೂಟೀಸ್ ಆಫ್ ದಿ ಜೂನಿಯರ್ ಇಂಜಿನಿಯರ್ ನೋಡಿ ಕೆಳಗೆ ಹಂತದಲ್ಲಿ ವಾಟ್ ಆರ್ ದ ಡ್ಯೂಟೀಸ್ ಆಫ್ ಜೂನಿಯರ್ ಇಂಜಿನಿಯರ್. A junior engineer plays the pivotal role. Okay, the junior engineer plays a pivotal role in executing the work for the successful completion of the project. Pivotal and the pramuka, mukhya. Okay, important, pivotal. Okay, a junior engineer plays a pivotal role in executing the work for the successful completion of the project. ನೋಡಿ, ಈಗ ಎಕ್ಸಿಕ್ಯೂಷನ್ ಆಕ್ಚುಲಿ ಸೈಟ್ ನಲ್ಲಿ ಎಕ್ಸಿಕ್ಯೂಷನ್ ಮಾಡೋ ಜವಾಬ್ದಾರಿ ಜೂನಿಯರ್ ಇಂಜಿನಿಯರ್ಸ್ ಆಗಿ ಇರ್ತದೆ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಲಿಕ್ಕೆ. He is responsible for both the execution of the work and the maintenance of accounts. ನೋಡಿ, ಎಕ್ಸಿಕ್ಯೂಷನ್ ವರ್ಕು ಬಂತು, ಮೇಂಟೆನೆನ್ಸ್ ಅಕೌಂಟು ಬಂತು. He can be employed in executing original work, maintenance, petty works, store works and planning works. He can be employed in executing original works ಬಂತು, ಮೇಂಟೆನೆನ್ಸ್ ಬಂತು, ಪೆಟಿ ವರ್ಕ್ಸ್, ಪೆಟಿ ಅಂದ್ರೆ ಚಿಕ್ಕ ಚಿಕ್ಕ ಕೆಲಸಗಳು, ಅಂಡ್ ವಾಟರ್ ಸ್ಟೋರ್ಸ್ ವರ್ಕ್, ಸ್ಟೋರ್ ಅಂದ್ರೆ ನಾ ಹೇಳಿದೆ ನಿಮಗೆ ಸಿಮೆಂಟ್ ಇರ್ಬೋದು, ಸ್ಟೀಲ್ ಇರ್ಬೋದು, ಬ್ರಿಕ್ಸ್ ಇರ್ಬೋದು, and planning the works. Okay, next is matrix organization. What is matrix organization? Okay, ಇದು ನಿಮ್ಮ ಸಿಲೆಬಸ್ ನಲ್ಲಿ ಇಲ್ಲ, ಆದರೂ ನಿಮ್ಮ ನಾಲೆಜ್ಗೆ ನಾನು ಹಾಕಿದ್ದೇನೆ. A matrix organization structure is a workplace format in which employees report two or more managers rather than one manager overseeing every aspects of the project. ಈಗ ಒಂದು ಕೆಲಸ ನಡೀತಾ ಇದೆ ಅಂತ ತಿಳ್ಕೊಳ್ಳಿ, ಅವ್ರ ಮೇಲಾಧಿಕಾರಿಗಳಾಗಿ 2 ಕನ್ಸ್ಟ್ರಕ್ಷನ್ ಮ್ಯಾನೇಜರ್ ಇದ್ದಾರೆ. ಇವ್ರೇನ್ ಮಾಡ್ತಾರೆ, ಈಗ ನಾನು ಒಂದು ಫುಟಿಂಗ್ ಹಾಕಬೇಕಾಗಿದೆ, ಓಕೆ, ನಾಳೆ ಒಂದು ಫುಟಿಂಗ್ ಹಾಕಬೇಕಾಗಿದೆ. ಆ ಫುಟಿಂಗ್ ಸೈಜ್ ನಲ್ಲಿ ಏನೋ ಸೈಟ್ ನಲ್ಲಿ ಸಮಸ್ಯೆ ಇದೆ ಅಂದ್ಕೊಳ್ಳಿ, ಸಾಯಿಲ್ ಸಮಸ್ಯೆ ಇದೆ. ಅಲ್ಲಿ ನೋಡಿದ್ರೆ ಸ್ಯಾಂಡ್ ಅಂತ ಒಳ್ಳೆ ಸಾಯಿಲ್ ಅಂತ ಅಜ್ಯೂಮ್ ಮಾಡಿದ್ರು, ಅಲ್ಲಿ ನೋಡಿದ್ರೆ ಕ್ಲೇ ಇದೆ. ಆಮೇಲೆ ಅವನು ಈ ಜೂನಿಯರ್ ಇಂಜಿನಿಯರ್ಗಳನ್ನು ತನ್ನ ಮೇಲಾಧಿಕಾರಿಗಳಿಗೆ ಕನ್ಸ್ಟ್ರಕ್ಷನ್ ಮನೆಗೆ ಇನ್ಫಾರ್ಮ್ ಮಾಡಬೇಕು, ಇಲ್ಲಿ ಸರ್ ಇಲ್ಲಿ ಸ್ಯಾಂಡಿ ಸಾಯಿಲ್ ಇಲ್ಲ, ಇಲ್ಲಿ ನೋಡಿದ್ರೆ ಫುಲ್ ಕ್ಲೇ ಇದೆ. ಸೊ ಹೀಗಾಗಿ ನೀವೇನು ಸಜೆಸ್ಟ್ ಮಾಡಿದ್ರಾ, ಫುಟಿಂಗ್ ಏನು ಸಜೆಸ್ಟ್ ಮಾಡಿದ್ರಾ, ನನ್ ಕಾಣುತ್ತೆ ಈ ಫುಟಿಂಗ್ ಇದಕ್ಕೆ ಸುಟೇಬಲ್ ಅಲ್ಲ ಅಂತ, ಇಲ್ಲಿ ಬೇರೆ ಟೈಪ್ ಫೌಂಡೇಶನ್ ಬೇಕು. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಜನರಲಿ ಹೇಳ್ಬೇಕಿದ್ರೆ ಕ್ಲೇ ಇದ್ದಲ್ಲಿ
ನಾವು ಐಸೋಲೇಟೆಡ್ ಫುಟಿಂಗ್ಸ್ಗಳು ಹಾಕೋದಿಲ್ಲ. ಅಲ್ಲಿ ನಾವು ಮ್ಯಾಟ್ ಫೌಂಡೇಶನ್ ಅಥವಾ ರಾಫ್ಟ್ ಫೌಂಡೇಶನ್ ಅಥವಾ ಪೈಲ್ ಫೌಂಡೇಶನ್ಗೆ ಹೋಗ್ತೀವಿ ಕ್ಲೇ ಇದ್ದಲ್ಲಿ, ಯಾಕಂದ್ರೆ ಅದರದ್ದು ಬೇರಿಂಗ್ ಕೆಪಾಸಿಟಿ ತೀರಾ ಕಡಿಮೆ ಇರ್ತದೆ. ಓಕೆ, ಈ ತರ ಒಂದು ಸಿಚುವೇಶನ್ ಇದೆ ಅಂತ ತಿಳ್ಕೊಳ್ಳಿ. ಹೀಗೀಗ ಆಗಿದೆ ಅಂತ ಒಬ್ಬರ ಹತ್ರ ಅಲ್ಲ, ಒಬ್ಬರು ಹೇಳಿದ್ರೆ ಅವ್ರ ನಾಲೆಜ್ ಪ್ರಕಾರ ಇರ್ಲಿ ತೊಂದರೆ ಇಲ್ಲ ಹಾಕಪ್ಪ ಅಂತ ಹೇಳ್ಬೋದು. ಇನ್ನೊಬ್ರ ಹತ್ರ ಇನ್ನೊಂದು ಕನ್ಸ್ಟ್ರಕ್ಷನ್ ಮ್ಯಾನೇಜರ್ ಇದ್ದಾರೆ, ಅವ್ರಿಗೂ ಸರ್ ಹೀಗೆ ಇದೆ ಸೈಟ್ ನಲ್ಲಿ ಏನ್ ಮಾಡ್ಬೇಕು, ನಾನು XYZ ಸರ್ಗೂ ಹೇಳಿದ್ದೇನೆ, ನಿಮಗೂ ಹೇಳ್ತಾ ಇದ್ದೇನೆ, ನೀವು ಡಿಸ್ಕಸ್ ಮಾಡ್ಕೊಂಡು ನಮ್ಗೆ ಹೇಳಿ. ಈ ತರ ಒಂದು ಆರ್ಗನೈಸೇಷನ್ ಸೆಟಪ್ ಇದ್ರೆ ಅದಕ್ಕೆ ನಾವು ಮ್ಯಾಟ್ರಿಕ್ಸ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಮ್ಯಾಟ್ರಿಕ್ ಆರ್ಗನೈಸೇಷನ್ ಸ್ಟ್ರಕ್ಚರ್ is a workplace format in which employees report to two or more managers rather than one manager overseeing the every aspect of the work. For example, an employee may have a primary manager they report to, as well as one more project manager they are work under. ಅಂದ್ರೆ ಒಬ್ಬ ಪ್ರೈಮರಿ ಮ್ಯಾನೇಜರ್ ಮತ್ತೆ ಇನ್ನೊಬ್ಬರ ಪ್ರಾಜೆಕ್ಟ್ ಮ್ಯಾನೇಜರ್ ಹತ್ರ ಕೂಡ ಅವರು ಈ ಸಮಸ್ಯೆನ ಹೇಳ್ಕೊಡ್ಬೇಕು. This type of structure is often useful when skills need to be shared according to department. ನಾ ಹೇಳಿದೆ ನಿಮ್ಗೆ ಸ್ಕಿಲ್ಸ್ ನೀಡ್ ಟು ಬಿ ಶೇರ್ಡ್. ಈಗ ಇಬ್ರು ಮ್ಯಾನೇಜರ್ ಹತ್ರ ನೀವು ಹೇಳಿದ್ರ ಈ ಸಮಸ್ಯೆಯನ್ನು, ಒಬ್ಬರಿಗೆ ಅದರ ಫೌಂಡೇಶನ್ ನಾಲೆಜ್ ಇಲ್ಲದೆ ಇರ್ಬೋದು, ಇನ್ನೊಬ್ಬರ ಬಗ್ಗೆ ಫೌಂಡೇಶನ್ ಅವ್ರ ಜಿಯೋಟೆಕ್ ಇಂಜಿನಿಯರ್. ರಿಸೋರ್ಸಸ್ ರಿಕ್ವೈರ್ಡ್ ಫಾರ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ. ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಸಂಪನ್ಮೂಲಗಳು ಬೇಕಾಗಿವೆ ಅದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳುವ. ಒಂದು ಮನಿ. ನೋಡಿ, ಫಸ್ಟ್ ರಿಕ್ವೈರ್ಮೆಂಟ್ ಇಸ್ ಫೈನಾನ್ಸ್. ದುಡ್ಡು ಬೇಕು. ಯಾವುದೇ ಕನ್ಸ್ಟ್ರಕ್ಷನ್ ಮಾಡಲಿ ಫಸ್ಟ್ ನಮ್ಗೆ ಬೇಕಾಗಿರೋದು ದುಡ್ಡು. ಓಕೆ, ಫೈನಾನ್ಸ್. ಸೆಕೆಂಡ್, ಮ್ಯಾನ್ ಪವರ್. ಯು ರಿಕ್ವೈರ್ಡ್ ಸೂಪರ್ವೈಸರ್, ಯು ರಿಕ್ವೈರ್ಡ್ ಇಂಜಿನಿಯರ್ಸ್, ಯು ರಿಕ್ವೈರ್ಡ್ ಟೆಕ್ನಿಕಲ್ ಪರ್ಸನ್ಸ್, ಯು ರಿಕ್ವೈರ್ಡ್ ಕನ್ಸಲ್ಟೆಂಟ್, ಯು ರಿಕ್ವೈರ್ಡ್ ಸ್ಕಿಲ್ಡ್ ಲೇಬರ್, ಅನ್ಸ್ಕಿಲ್ಡ್ ಲೇಬರ್ಸ್, ಕಾರ್ಪೆಂಟರ್ಸ್, ಬ್ಯಾಂಡರ್ಸ್, ಮೇಸನ್ಸ್ ಎಲ್ಲರೂ ಬೇಕಾಗುತ್ತೆ. ಇದು ಕಮ್ಸ್ ಅಂಡರ್ ಮ್ಯಾನ್ ಪವರ್. ಥರ್ಡ್, ಮಟೀರಿಯಲ್ಸ್. ಯು ರಿಕ್ವೈರ್ಡ್ ಮಟೀರಿಯಲ್ಸ್. ಫಾರ್ ಎಕ್ಸಾಂಪಲ್ 40 mm aggregates, 20 mm aggregates, 10 mm aggregates, steel, bricks, cement, wood, aluminum, etc. etc. These all comes under materials. Then machines and equipments. Actually tools and plants ಅಂತ ಹೇಳ್ತೀವಿ, ಅದಕ್ಕೆ ನಾನು machines and equipments ಅಂತ ಹೆಸರು ಇಟ್ಟಿದ್ದೀನಿ. ಅದು ಇಂಟು ಬ್ರಾಕೆಟ್ ಟೂಲ್ಸ್ ಅಂಡ್ ಪ್ಲಾಂಟ್ಸ್. ಓಕೆ, ನಾಲ್ಕನೇದು ಟೂಲ್ಸ್ ಅಂಡ್ ಪ್ಲಾಂಟ್ಸ್. ಅಂದ್ರೆ ಏನದು ಟೂಲ್ಸ್ ಅಂಡ್ ಪ್ಲಾಂಟ್ಸ್ ಅಂದ್ರೆ ಇಟ್ ಮೇ ಬಿ ರೆಡಿಮೇಡ್ ಕಾಂಕ್ರೀಟ್ ಮಿಕ್ಸರ್ಸ್ ಪ್ಲಾಂಟ್ ಇರ್ಬೋದು, ಅಥವಾ ಕಾಂಕ್ರೀಟ್ ಮಿಕ್ಸರ್ ಇರ್ಬೋದು, ಅಥವಾ ವೈಬ್ರೇಟರ್ ಇರ್ಬೋದು, ಅಥವಾ ಟ್ರಕ್ಸ್ ಇರ್ಬೋದು, ಅಥವಾ ಕೆರಿಯರ್ ಇರ್ಬೋದು, ಏನು ಬೇಕಿದೆ ಇವೆಲ್ಲ ಕಮ್ಸ್ ಅಂಡರ್. ಓಕೆ, JCBs ಇವೆಲ್ಲ ಮಿಷಿನ್ಸ್ಗಳು ಮತ್ತು ಟೂಲ್ಸ್ ಆ್ಯಂಡ್ ಪ್ಲಾಂಟ್ಸ್ಗಳು. ಓಕೆ, ಸೊ ಫಸ್ಟ್ ರಿಕ್ವೈರ್ಡ್ ಇಸ್ ಮನಿ. ದುಡ್ಡು ಬೇಕು, ಫೈನಾನ್ಸ್ ಬೇಕು, ಮ್ಯಾನ್ ಪವರ್ ಬೇಕು, ಮಟೀರಿಯಲ್ ಬೇಕು, ಮಷಿನ್ಸ್ ಬೇಕು. ಇದ್ರ ಬಗ್ಗೆ ನಾವು ಜಾಸ್ತಿ ತಿಳ್ಕೊಳ್ಳುವ. ಈಗ money. It is the most important resource on which all the other resources are depends. ಯಾಕಂದ್ರೆ ಎಲ್ಲ ರಿಸೋರ್ಸ್ಗಳು ದುಡ್ಡಿಂದ ಕೊಟ್ಟೆ ನಾವು ಖರೀದಿ ಮಾಡಬೇಕು. ಸೊ ಬೇರೆ ಎಲ್ಲ ರಿಸೋರ್ಸ್ಗಳು ಇದ್ರ ಮೇಲೆ ಡಿಪೆಂಡ್ ಇದೆ, ದುಡ್ಡು ಬೇಕು. ಹೆನ್ಸ್ ಸಫಿಷಿಯಂಟ್ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಹ್ಯಾಸ್ ಟು ಬಿ ಮೇಡ್ ಬಿಫೋರ್ ಸ್ಟಾರ್ಟಿಂಗ್ ದ ಪ್ರಾಜೆಕ್ಟ್ ಅಂಡ್ ಆಲ್ಸೋ ಡ್ಯೂರಿಂಗ್ ದ ಪ್ರಾಜೆಕ್ಟ್. ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಂದು ಪ್ರಾಜೆಕ್ಟ್ ಇದೆ, ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಇಸ್ 5 crore rupees. ಅಂದ್ರೆ ಇವತ್ತೇ ನಮಗೆ 5 crores ಬೇಕು ಅಂತಲ್ಲ, ದುಡ್ಡು ನಮಗೆ ಗ್ರಾಜುಯಲಿ ಬೇಕಾಗತ್ತೆ. ಓಕೆ, ಆಸ್ ಯು ಸ್ಟಾರ್ಟ್ ದಿ ವರ್ಕ್, ಸೊ ದುಡ್ಡು ಆವಾಗ ಆಯಾ ಸ್ಟೇಜ್ಗೆ ನಿಮಗೆ ದುಡ್ಡು ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ಕಾಂಟ್ರಾಕ್ಟ್ಸ್ ಇರ್ತಾರೆ, ಕಾಂಟ್ರಾಕ್ಟ್ ಕೆಲಸ ಸ್ಟಾರ್ಟ್ ಮಾಡ್ತಾನೆ, ಎಕ್ಸ್ಕವೇಷನ್ ಮಾಡ್ತಾನೆ, ಸೋಲಿಂಗ್ ಮಾಡ್ತಾನೆ, PCC ಹಾಕ್ತಾನೆ, ಫುಟ್ಟಿಂಗ್ ಹಾಕ್ತಾನೆ, ಕಾಲಮ್ ಅಪ್ ಟು ಪ್ಲಿಂತ್ ತೆಗಿತಾನೆ, ಅದ್ರ ಮೇಲೆ ಪ್ಲಿಂತ್ ತನಕ ಗೋಡೆ ಕಟ್ತಾನೆ, ಆಮೇಲೆ ಪ್ಲಿಂತ್ ಮೇಲೆ ಫಿಲ್ಲಿಂಗ್ ಮಾಡ್ತಾನೆ, ಪ್ಲಿಂತ್ ಮೇಲೆ ಸೋಲಿಂಗ್ ಮಾಡ್ತಾನೆ, ಪ್ಲಿಂತ್ ಮೇಲೆ PCC ಹಾಕ್ತಾನೆ, ಕಾಲಮ್ ರೇಜ್ ಮಾಡ್ತಾನೆ. ಓಕೆ, ಕಾಲಮ್ ರೇಜ್ ಮಾಡಿದ್ಮೇಲೆ ಬೀಮ್ ಹೊಡಿತಾನೆ, ಸ್ಲ್ಯಾಬ್ ಹಾಕ್ತಾನೆ. ಅಂದ್ರೆ ಈಗ ಫಸ್ಟ್ ಲೆವೆಲ್ ಆಫ್ ಸ್ಲ್ಯಾಬ್ ಇಸ್ ಕಂಪ್ಲೀಟೆಡ್. ಇವಾಗ ಒಂದು ಬಿಲ್ ಸಬ್ಮಿಟ್ ಮಾಡ್ತಾನೆ, ರೈಟ್? ಇದು ಪೂರ್ತಿ 5 crores ಇರುವುದಿಲ್ಲ. ಔಟ್ ಆಫ್ ಮೇ ಬಿ 20 lakhs 30 lakhs ಇರ್ಬೋದು. ಸೊ ಫಸ್ಟ್ ಲೆವೆಲ್ ಸ್ಲ್ಯಾಬ್ ಬಿಲ್ ಸಬ್ಮಿಟ್ ಮಾಡ್ತಾನೆ. ನೆಕ್ಸ್ಟ್ ಮತ್ತೆ ಕಾಲಮ್ ರೇಸ್ ಮಾಡ್ತಾನೆ, ಮತ್ತೆ ಬೀಮ್ಸ್ ಹಾಕ್ತಾನೆ, ಮತ್ತೆ ಸೆಕೆಂಡ್ ಸ್ಲ್ಯಾಬ್ ಹಾಕ್ತಾನೆ, ಅವಾಗ ಇನ್ನೂ 20 lakhs ಇರ್ಬೋದು. ಹೀಗೆ ಸ್ಟೇಜ್ ವೈಸ್ ನಮಗೆ ದುಡ್ಡು ಬೇಕಾಗುತ್ತೆ. ಸೊ ದ ಸಫಿಷಿಯಂಟ್ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಹ್ಯಾಸ್ ಟು ಬಿ ಮೇಡ್ ಬಿಫೋರ್ ಸ್ಟಾರ್ಟಿಂಗ್ ದ ಪ್ರಾಜೆಕ್ಟ್ ಅಂಡ್ ಆಲ್ಸೋ ಡ್ಯೂರಿಂಗ್ ದ ಪ್ರಾಜೆಕ್ಟ್. ಓಕೆ, ಬಿಫೋರ್ ಸ್ಟಾರ್ಟಿಂಗ್ ದ ಪ್ರಾಜೆಕ್ಟ್ ಅಂದ್ರೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಮಟೀರಿಯಲ್ಸ್ ಎಲ್ಲ ಖರೀದಿ ಮಾಡಲಿಕ್ಕೆ ದುಡ್ಡು ಇರಬೇಕು. ಓಕೆ, ಮತ್ತೆ ಡ್ಯೂರಿಂಗ್ ದಿ ಪ್ರಾಜೆಕ್ಟ್ ನಡೀತಾ ಇರುವಾಗ ಕೂಡ ದುಡ್ಡು ಇರಬೇಕು. ದುಡ್ಡು ಸ್ವಂತ ಇರ್ಬೋದು ಅಥವಾ ಥ್ರೂ ಬ್ಯಾಂಕ್ಸ್ ಇರ್ಬೋದು. ಓಕೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇರ್ಬೋದು. ಸೆಕೆಂಡ್, ಮ್ಯಾನ್ ಪವರ್. ಫಾರ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ಎನಿ ಪ್ರಾಜೆಕ್ಟ್
ಬೋತ್ ಸ್ಕಿಲ್ಡ್ ಅಂಡ್ ಅನ್ಸ್ಕಿಲ್ಡ್ ಮ್ಯಾನ್ ಪವರ್ ಈಸ್ ರಿಕ್ವೈರ್ಡ್. ನಮಗೆಲ್ಲ ಗೊತ್ತು, ಸ್ಕಿಲ್ಡ್ ಬೇಕು, ಅನ್ಸ್ಕಿಲ್ಡ್ ಬೇಕು. ಸ್ಕಿಲ್ಡ್ ನಲ್ಲಿ ಎಲ್ಲ ಸೂಪರ್ವೈಸರ್, ಟೆಕ್ನಿಕಲ್ ಪೀಪಲ್, ಮೇಸನ್ಸ್, ಬಾರ್ಬೆಂಡರ್ಸ್, ಕಾರ್ಪೆಂಟರ್ಸ್ ಇವೆಲ್ಲ ಸ್ಕಿಲ್ಡ್ ಒಂದು. ಬರೇ ಲೇಬರ್ಸು, ಓಕೆ, ಅವ್ರಿಗೆ ಯಾವುದೇ ಸ್ಕಿಲ್ಡ್ ಇಲ್ಲ ಅಂದ್ರೆ ಅನ್ಸ್ಕಿಲ್ಡ್ ಲೇಬರ್ಸ್ಗಳು ಅವ್ರು ಬೇಕಾಗುತ್ತೆ. ಮೇನ್ ಪವರ್ ಆಲ್ಸೋ ಇನ್ಕ್ಲೂಡ್ ಕ್ವಾಲಿಫೈಡ್ ಆರ್ಕಿಟೆಕ್ಟ್, ಪ್ಲಾನಿಂಗ್ ಇಂಜಿನಿಯರ್ಸ್, ಸ್ಟ್ರಕ್ಚರಲ್ ಇಂಜಿನಿಯರ್ಸ್, ಕನ್ಸ್ಟ್ರಕ್ಷನ್ ಇಂಜಿನಿಯರ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ಎಕ್ಸೆಟ್ರಾ. ಇವು ಕೂಡ ಮೇನ್ ಪವರ್ ನಲ್ಲೇ ಬಂತು. ಅವರುಗಳು ಕೂಡ ಬೇಕಾಗುತ್ತೆ. ಆರ್ಕಿಟೆಕ್ಟ್ ಬೇಕಾಗುತ್ತೆ, ಪ್ಲಾನಿಂಗ್ ಇಂಜಿನಿಯರ್ಸ್ಗಳು ಬೇಕು, ಸ್ಟ್ರಕ್ಚರಲ್ ಇಂಜಿನಿಯರ್ ಡಿಸೈನ್ ಮಾಡ್ಲಿಕ್ಕೆ ಬೇಕು, ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಕನ್ಸ್ಟ್ರಕ್ಷನ್ ಇಂಜಿನಿಯರ್ಗಳು ಬೇಕು, ಎಲೆಕ್ಟ್ರಿಕಲ್ ವರ್ಕ್ ಡಿಸೈನ್ ಮಾಡ್ಲಿಕ್ಕೆ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗಳು ಬೇಕು. ಹೀಗಾಗಿ ಮೇನ್ ಪವರ್ಸ್ ಈ ಕ್ವಾಲಿಫೈಡ್ ಟೆಕ್ನಿಕಲ್ ಪೀಪಲ್ ಕೂಡ ಬೇಕಾಗುತ್ತೆ. ಇವು ಕೂಡ ಮೇನ್ ಪವರ್ ನಲ್ಲಿ ಬಂತು. ಆಮೇಲೆ ಮಟೀರಿಯಲ್ಸ್. ಫಾರ್ ಎನಿ ಕನ್ಸ್ಟ್ರಕ್ಷನ್ ವರ್ಕ್ ಲಾರ್ಜ್ ಕ್ವಾಂಟಿಟಿ ಆಫ್ ಮಟೀರಿಯಲ್ಸ್ ಸಚ್ ಎಸ್ ಸಿಮೆಂಟ್, aggregates, sand, steel, reinforcement, wood, furniture, electrical and plumbing materials etc. are required and they should be made available at site in time. ನೋಡಿ, in time ಅಂತ ಹೇಳಿದೆ ನಾನು. they should be available at site ಅಂತ ಹೇಳಿಲ್ಲ, in time. ಯಾಕಂದ್ರೆ ಹೇಳ್ತೀನಿ, all materials should be as per the required specification. ಸ್ಪೆಸಿಫಿಕೇಶನ್ ನಲ್ಲಿ ಯಾವ ತರ ಮೆನ್ಷನ್ ಮಾಡ್ತಾರೋ ಅದ್ರ ಪ್ರಕಾರನೇ ಮಟೀರಿಯಲ್ ಇರಬೇಕು. ಸಬ್ ಸ್ಟ್ಯಾಂಡರ್ಡ್ ಮಟೀರಿಯಲ್ ಯಾವತ್ತೂ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಕ್ವಾಲಿಟಿ ಮಟೀರಿಯಲ್ ಇರಬೇಕು. ಯಾವುದೇ ಮಟೀರಿಯಲ್ ಆಗಲಿ, ಬ್ರಿಕ್ಸ್ ಆಗಲಿ, ಲೆಟ್ರಾ ಸ್ಟೋನ್ಸ್ ಆಗಲಿ, 10 mm ಅಗ್ರಿಗೇಟ್ ಆಗಲಿ, ಸಿಮೆಂಟ್ ಆಗಲಿ, ಅವುಗಳನ್ನು ಸರಿಯಾದ ರೀತಿಯಲ್ಲಿ ಮಟೀರಿಯಲ್ ಚೆಕ್ ಮಾಡಿಕೊಂಡು ಒಳ್ಳೇದಿದ್ರೆ ಮಾತ್ರ ಅದನ್ನು ಅಕ್ಸೆಪ್ಟ್ ಮಾಡೋದು, ಇಲ್ಲದಿದ್ರೆ ರಿಜೆಕ್ಟ್ ಮಾಡುವಂತ ಒಂದು ಕೆಪಾಸಿಟಿ ಆ ಸೈಟ್ ಇಂಜಿನಿಯರ್ ಇರಬೇಕು. ಅದು ಒಳ್ಳೇದು ಕೆಟ್ಟದು ಅಂತ ಅದು ನೋಡಿಕೊಂಡೇ, ಬೇಕಿದ್ರೆ ಸಣ್ಣ ಸಣ್ಣ ಪುಟ್ಟ ಟೆಸ್ಟ್ ಕೂಡ ಮಾಡಬಹುದು ಸೈಟ್ ನಲ್ಲಿ. ಫಾರ್ ಎಕ್ಸಾಂಪಲ್, ಈಗ ಸಿಮೆಂಟ್ ಬ್ಯಾಗ್ ನಲ್ಲಿ ಹಿಂದ್ಗಡೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಇರ್ತದೆ ಒಂದು. ಆಮೇಲೆ ಅಲ್ಲಿ ನಾವು ಸಿಮೆಂಟ್ ಒಂದು ಓಪನ್ ಮಾಡ್ತೀವಿ, ಅಲ್ಲಿ ಒಳಗಡೆ ಲಂಪ್ಸ್ ಎಲ್ಲ ಇರಬಾರ್ದು, ಅದ್ರ ಕಲರ್ ನೋಡಬಹುದು. ಮತ್ತೆ ನೀವು ಬೇರೆ ಅದರದ್ದು ಟೆಸ್ಟಿಂಗ್ ಎಲ್ಲ ನಮಗೆಲ್ಲ ಗೊತ್ತಿದೆ, ಅವೆಲ್ಲ ಯಾವ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಟೆಸ್ಟ್ ಬೇಕು ಅವೆಲ್ಲ ಬೇಕಿದ್ರೆ ಮಾಡ್ಬೋದು, ಬೇಕಿದ್ರೆ ಡೌಟ್ ಇದ್ರೆ ಮಾಡ್ಬೋದು. ಸ್ಟೀಲ್ ಕೂಡ ಅಷ್ಟೇ, ರಸ್ಟ್ ಎಲ್ಲ ಆಗಿರಬಾರ್ದು, ಮೊದಲೇ ರಸ್ಟ್ ಇಲ್ಲ ಹೊಸದಾಗಿರ್ಬೇಕು. ಇವೆಲ್ಲ ಸಣ್ಣ ಪುಟ್ಟ ಟೆಸ್ಟ್ ನಾವು ನೋಡಿಕೊಂಡು ಒಳ್ಳೆ ಮಟೀರಿಯಲ್ ಇನ್ ಟೈಮ್ ನಲ್ಲಿ ಸೈಟ್ ನಲ್ಲಿ ಇರಬೇಕು. ಇನ್ ಟೈಮ್ ನಲ್ಲಿ ಸೈಟ್ ನಲ್ಲಿ ಇರುವುದು ಅಂದ್ರೆ ಅವಶ್ಯಕತೆ ಏನು, ಇದರ ಮೀನಿಂಗ್ ಏನು? ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಪ್ರಾಜೆಕ್ಟ್ ಇದೆ, ಅದು ಟೋಟಲಿ ಒಂದು 80 ಫುಟಿಂಗ್ಸ್ ಇದೆ, 80 ಫುಟಿಂಗ್ಸ್ಗಳು ಇದೆ. ಈಗ ನಾನು 80 ಫುಟಿಂಗ್ಸ್ಗಳು ನನ್ನ ಕೆಪಾಸಿಟಿ, ನನ್ನ ಲೇಬರ್ಸ್ ಕೆಪಾಸಿಟಿ, ನನ್ನ ಮಷಿನ್ಸ್ ಕೆಪಾಸಿಟಿ ನೋಡಿಕೊಂಡು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆ ಸ್ಟಾರ್ಟ್ ವರ್ಕ್ ಎಕ್ಸ್ಕವೇಷನ್ ಸ್ಟಾರ್ಟ್ ಮಾಡ್ತೀನಿ. ನನಗೆ ಎಕ್ಸ್ಕವೇಷನ್ ಸ್ಟಾರ್ಟ್ ಮಾಡಿ ಆಸ್ ಪರ್ ಮೈ ಟೈಮ್ ಟೇಬಲ್. ಈಗ ಸದ್ಯ ನಾನು ಟೈಮ್ ಟೇಬಲ್ ಅಂತ ಹೇಳ್ತೇನೆ, ಆಮೇಲೆ ನಾನು ಶೆಡ್ಯೂಲ್ ಅಂತ ಹೇಳ್ತೇನೆ, ಆಮೇಲೆ ನಾನು ನೆಟ್ವರ್ಕಿಂಗ್ ಅಂತ ಹೇಳ್ತೀನಿ. ಅವೆಲ್ಲ ಸ್ಟೇಜ್ ಬೈ ಸ್ಟೇಜ್ ನಾವು ತಿಳ್ಕೊಳ್ಳುವ. ಓಕೆ, ಇವತ್ತು ನಾನು ಟೈಮ್ ಟೇಬಲ್ ಪ್ರಕಾರ, ಟೈಮ್ ಟೇಬಲೇ ಅಂತ ಒಂದು ಶಬ್ದ ನಾನು ಯೂಸ್ ಮಾಡ್ತೀನಿ. ಟೈಮ್ ಟೇಬಲ್ ಪ್ರಕಾರ ನನಗೆ ಈ ಎಕ್ಸ್ಕವೇಷನ್ ಮಾಡಲಿಕ್ಕೆ ನನಗೆ 10 ದಿವಸ ಕೊಟ್ಟಿದ್ದಾರೆ. ನನ್ನ ಇದರಲ್ಲಿ 10 ದಿವಸ ಕೊಡಿ. 10 ದಿನಗಳಲ್ಲಿ ನಾನು ಪೂರ್ತಿ ಎಕ್ಸ್ಕವೇಷನ್ ನಾನು ಕಂಪ್ಲೀಟ್ ಮಾಡಬೇಕು. ನೋಡಿ, 10 ದಿವಸ ನಾನು ಎಕ್ಸ್ಕವೇಷನ್ 80 ಫುಟಿಂಗ್ಸ್ಗಳನ್ನು ಕಂಪ್ಲೀಟ್ ಮಾಡ್ತಾ ಉದ್ದಕ್ಕೆ ಹೋದ್ರೆ ನಾನು 10 ದಿವಸ ಅದ್ರ ಹಿಂದೆ, ಓಕೆ, ಒಂದು 10-20 ಫುಟಿಂಗ್ಸ್ಗಳು ರೆಡಿ ಆಗಿದ್ರೆ ನಾನೇನು ಮಾಡ್ತೇನೆ ಅಂದ್ರೆ, ಎಕ್ಸ್ಕವೇಷನ್ ಒಂದ್ ಕಡೆ ನಡೀತಾ ಇರ್ತದೆ, ಮತ್ತೆ ಈ ಕಡೆ ನಾನು ಸೋಲಿಂಗ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಆ ಕಡೆ ಅವರು ಎಕ್ಸ್ಕವೇಷನ್ ಮಾಡ್ತಾ ಹೋಗ್ತಾರೆ, ನಾನು ಹಿಂದ್ಗಡೆ ನಾನು ಸೋಲಿಂಗ್ ಮಾಡ್ತಾ ಬರ್ತೀನಿ, ಅದ್ರ ಹಿಂದ್ಗಡೆ ನಾನು PCCನೂ ಕೂಡ ಮಾಡ್ತಾ ಬರ್ತೀನಿ. ಅಂದ್ರೆ ಫಾರ್ ಎಕ್ಸಾಂಪಲ್, ಪ್ರತಿಯೊಂದು ಆಕ್ಟಿವಿಟಿ ಮುಗಿಯೋ ತನಕ ನಾನು ವೇಟ್ ಮಾಡೋದಿಲ್ಲ. ನನಗೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಸ್ಕೋಪ್ ಇರಬೇಕು ಅಷ್ಟೇ, ಎರಡನ್ನೂ ಮಿಕ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಅವ್ರು ಸ್ವಲ್ಪ ಎಕ್ಸ್ಕವೇಷನ್ ಮಾಡ್ಲಿಕ್ಕೆ ಮುಂದೆ ಹೋದ್ರೆ ನನಗೆ ಡಿಸ್ಟರ್ಬ್ ಆಗದೇ ಇದ್ರೆ ನಾನು ಡೆಫಿನೆಟ್ಲಿ ಸೋಲಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೋಲಿಂಗ್ ಸ್ಟಾರ್ಟ್ ಮಾಡಿದ್ರಲ್ಲ ಅದ್ರ ಹಿಂದ್ಗಡೆ ನಾನು PCC ಕೂಡ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಆ ಕಡೆ ಎಕ್ಸ್ಕವೇಷನ್ ನಡೀತಾ ಇರ್ತದೆ, ಈ ಕಡೆ ಸೋಲಿಂಗು ನಡೀತಾ ಇರ್ತದೆ, ಹಿಂದ್ಗಡೆ PCCನೂ ನಡೀತಾ ಇರ್ತದೆ. ಸೋಲಿಂಗ್ ಎಕ್ಸ್ಕವೇಷನ್ ಕಂಪ್ಲೀಟ್ ಆಯ್ತು ಅಂದ್ರೆ 1-2 ದಿವಸಗಳಲ್ಲಿ ಸೋಲಿಂಗು ಕಂಪ್ಲೀಟ್ ಆಯ್ತು, 1-2 ದಿವಸ PCC ಕೂಡ ಕಂಪ್ಲೀಟ್ ಆಗ್ತದೆ. ಈಗ ನನಗೆ PCC ಒಂದು ಡೇಟ್ ಫಿಕ್ಸ್ ಆಯ್ತು ಅಂತ ಆಯ್ತು. ಓಕೆ, ಯಾವಾಗ PCC ಅಂದ್ರೆ ನಂತರ ಸ್ಯಾಂಡ್ ಇರಬೇಕು, ನಂತರ ಅಗ್ರಿಗೇಟ್ಗಳು ಇರಬೇಕು, ನಂತರ ಸಿಮೆಂಟ್ ಇರಬೇಕು, ನಂತರ ನೀರು ಇರಬೇಕು, ನಂತರ ಲೇಬರ್ ಇರಬೇಕು. ಇವುಗಳನ್ನು ಯಾವ ಟೈಮಿಗೆ ಬೇಕು ಅಂತ ನನಗೆ ಮೊದಲೇ ಗೊತ್ತಿರಬೇಕು. ಅದು ನನ್ನ ಟೈಮ್ ಟೇಬಲ್ ಅಂದ್ರೆ ಹೇಳಿದೆ, ಶೆಡ್ಯೂಲಿಂಗ್ ಪ್ರಕಾರ ಗೊತ್ತಾಗುತ್ತೆ. ಸೊ ಮಟೀರಿಯಲ್ ಶುಡ್ ಬಿ ಅವೈಲೇಬಲ್ ಅಟ್ ಸೈಟ್ ಇನ್ ಟೈಮ್, ನಾಟ್ ಇನ್ ಅಡ್ವಾನ್ಸ್. ಅಡ್ವಾನ್ಸ್ ನನಗೆ ಯಾವುದೋ ಮಟೀರಿಯಲ್ ಬೇಕು, ಇನ್ ಟೈಮ್ ಅಂದ್ರೆ ಅಡ್ವಾನ್ಸ್ನು ಬೇಕಾಗತ್ತೆ. ಇವತ್ತು ಕಾಂಕ್ರೀಟ್ ಅಂದ್ರೆ ಇವತ್ತೇ ತರುವುದಲ್ಲ, ನನಗೆ 1 ದಿವಸ ಮುಂಚೆ ಅಡ್ವಾನ್ಸ್ ನಲ್ಲಿ ತರಬೇಕು. ಅದು 1-2 ದಿವಸ ಮುಂಚೆ ಇದ್ರೂ ಪರವಾಗಿಲ್ಲ, 1 ತಿಂಗಳು ಮುಂಚೆ ಅಲ್ಲ. 1 ತಿಂಗಳು ಮುಂಚೆ ನೀವು ತಂದ್ರೆ ಸುಮ್ಮನೆ ನೀವು ಆ ಮಟೀರಿಯಲ್ ಅಲ್ಲಿ ಈ ಥೆಫ್ಟ್ ಆಗ್ಬೋದು, ಹಾಳಾಗ್ಬೋದು, ಅಥವಾ ಮಿಸ್ಯೂಸ್ ಆಗ್ಬೋದು, ಅಥವಾ ನೀವು ಸುಮ್ಮನೆ ಅದನ್ನು ಬ್ಯಾಂಕ್ ಲೋನ್ನಿಂದ ತಂದ್ರೆ ಅಲ್ಲಿ ಲೋನಿಗೆ ಇಂಟ್ರೆಸ್ಟ್ ನೀವು ಪೇ ಮಾಡಬೇಕಾಗತ್ತೆ. ಸೊ ಇನ್ ಅಡ್ವಾನ್ಸ್ ಅಂದ್ರೆ 2-3 ಅಥವಾ ಮ್ಯಾಕ್ಸಿಮಮ್ 1 ವೀಕ್ ಅಡ್ವಾನ್ಸ್ ಅಷ್ಟೇ. ಸೊ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಸೈಟ್ ಇಂಜಿನಿಯರ್ ಇರ್ತದೆ. ಓಕೆ, ಮಷಿನ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಅಂತ ಹೇಳ್ತಾರೆ, ಅದಕ್ಕೆ ಟೂಲ್ಸ್ ಅಂಡ್ ಪ್ಲಾಂಟ್ಸ್. ಅದು ಟೂಲ್ಸ್ ಅಂಡ್ ಪ್ಲಾಂಟ್ಸ್ ಅಂತ ಹೇಳಿ
ನಾನು ಎಮ್ ಬರಬೇಕು ಅಂದ್ರೆ ಮಷಿನ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಅಂತ ಹೇಳಿದೆ. ಸೊ ದೀಸ್ ಇನ್ಕ್ಲೂಡ್ಸ್ ಕಾಂಕ್ರೀಟ್ ಮಿಕ್ಸರ್, ಬ್ಯಾಚ್ ಮಿಕ್ಸಿಂಗ್ ಪ್ಲಾಂಟ್, ವೈಬ್ರೇಟರ್ಸ್, ಟ್ರಕ್ಸ್. ಓಕೆ, ನಾನು ಹಿಂದ್ಗಡೆ ಇಲ್ಲಿ ಮರ್ತೇನೆ ನಿಮಗೆ. ಇಟ್ ಇಸ್ 4M. 4M ರಿಸೋರ್ಸಸ್ ರಿಕ್ವೈರ್ಡ್ ಫಾರ್ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅಂದ್ರೆ 4M. M ಫಾರ್ ಮನಿ, M ಫಾರ್ ಮ್ಯಾನ್ ಪವರ್, M ಫಾರ್ ಮಟೀರಿಯಲ್ಸ್, M ಫಾರ್ ಮಷಿನ್ಸ್ ಅಂಡ್ ಇಕ್ವಿಪ್ಮೆಂಟ್. ಆಕ್ಚುಲಿ M ಮನಿ ಅಂದ್ರೆ ಫೈನಾನ್ಸ್, ಇಲ್ಲಿ ಮಷಿನ್ಸ್ ಅಂದ್ರೆ ಟೂಲ್ಸ್ ಅಂಡ್ ಪ್ಲಾಂಟ್ಸ್, ಎಲ್ಲ ಸೇಮ್. ಓಕೆ, ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್. Okay, next time management. See, this is very important. Time management is very important. Time loss is everything lost. So please look at here. Time management is the process of organizing and implementing a strategy related to the time required for work activities on a project so that each activity of the project can be completed within the stipulated time. Now, time management ಅಂದ್ರೆ ನಿಮ್ಮ ಹತ್ರ ಈಗ ನಾನು ಈಗಾಗಲೇ ಹೇಳಿದೆ ನಿಮಗೆ 80 ಫುಟೀನ್ಸ್ಗಳು ಇವೆ. 80 ಫುಟೀನ್ಸ್ ಮೂರೇ ಐಟಮ್ಸ್ ನಿಮ್ಮ ಹತ್ರ ಇದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎಕ್ಸ್ಕವೇಷನ್, ಸೋಲಿಂಗು, ಪಿಸಿಸ್. ಈ ಅಷ್ಟು ಐಟಮ್ಸ್ಗಳು 15 ದಿನಗಳಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು ಅಂತ ನಿಮ್ಗೆ ಟೈಮ್ ಕೊಟ್ಟಿದ್ದಾರೆ. ನೀವು ಒಂದೊಂದು ಐಟಮ್ ನೋಡಿದ್ರೆ ನಿಮ್ಗೆ ಎಕ್ಸ್ಕವೇಷನ್ ಮಾಡ್ಲಿಕ್ಕೆ 10 ದಿವಸ ಬೇಕು, ಪಿಸಿಸ್ ಹಾಕಲಿಕ್ಕೆ 5 ದಿವಸ ಬೇಕು, ಸೋಲಿಂಗ್ ಮಾಡ್ಲಿಕ್ಕೆ 5 ದಿವಸ ಬೇಕು, ಒಟ್ಟು 20 ದಿವಸ ಬೇಕು. ಬಟ್ ನೀವು 15 ದಿವಸಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕು. ಸರಿಯಾಗಿ ತಿಳ್ಕೊಳ್ಳಿ, ಸರಿಯಾಗಿ ಕೇಳ್ಕೊಳ್ಳಿ. ಈ ಒಂದೊಂದು ಐಟಮ್ ಪ್ರಕಾರ ನಿಮಗೆ 10 ದಿವಸ ಎಕ್ಸ್ಕವೇಷನ್ ಮಾಡಲಿಕ್ಕೆ, 5 ದಿವಸ ಸೋಲಿಂಗ್ ಮಾಡಲಿಕ್ಕೆ, 5 ದಿನ ನಿಮಗೆ ಪಿಸಿಸಿ ಹಾಕಲಿಕ್ಕೆ ದಿನ ಬೇಕಾಗತ್ತೆ. ಬಟ್ ನಿಮಗೆ 15 ದಿವಸಗಳಲ್ಲಿ ಇದನ್ನು ಕಂಪ್ಲೀಟ್ ಮಾಡಬೇಕು. ಇಫ್ ಯು ಆರ್ ವೆರಿ ಸ್ಮಾರ್ಟ್, ಯು ವಿಲ್ ಕಂಪ್ಲೀಟ್ ವಿದಿನ್ 12 ಡೇಸ್. 3 ದಿವಸ ಮುಂಚೆನೇ ನೀವು ಮಾಡ್ತೀರಾ. ಹಾಗೆ ಸೊ ನಾನು ಎಕ್ಸ್ಕವೇಷನ್ ಸ್ಟಾರ್ಟ್ ಮಾಡಿದೆ. ಐ ಯೂಸ್ JCB ಫಾರ್ ಎಕ್ಸ್ಕವೇಷನ್. ಐ ಗಿವ್ ದ ಪ್ರಿವಿಯಸ್ ಡೇ, ಐ ಗಿವ್ ಆಲ್ ದ ಮಾರ್ಕಿಂಗ್. ಎಲ್ಲ ಮಾರ್ಕಿಂಗ್ ರೆಡಿ ಮಾಡಿಟ್ಟಿದ್ದೇನೆ. JCB ಬಂದಿನ ನಾನು ಮಾರ್ಕಿಂಗ್ ಮಾಡಿ ಹೋಗಿಲ್ಲ. ಅದು ಪ್ರಿವಿಯಸ್ ಡೇ ಒಂದೆರಡು ದಿವಸ ತಗೊಂಡು ನಾನು ಸರಿಯಾಗಿ ಎಲ್ಲ ಫುಟಿಂಗ್ಸ್ಗಳು ಯೂಸಿಂಗ್ ಯುವರ್ ಲೈಮ್ ಪೌಡರ್ ಫುಟಿಂಗ್ಸ್ ಎಲ್ಲ ಮಾರ್ಕಿಂಗ್ ಮಾಡುವಾಗ ಇಫ್ ಯುವರ್ ಫುಟಿಂಗ್ ಸೈಜ್ ಇಸ್ 1.5 ಮೀಟರ್ ಬೈ 1.5 ಮೀಟರ್, okay, and the depth is, say for example, is also 1.5 meter, then you should take 1.6 meter by 1.6 meter. ಒಂದು 10 ಸೆಂಟಿಮೀಟರ್ ಎಕ್ಸ್ಟ್ರಾ ಕೊಡಿ, ತೊಂದರೆ ಇಲ್ಲ. ಎಕ್ಸ್ಕವೇಷನ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟರೆ ಏನು ತೊಂದರೆ ಇಲ್ಲ. 10 ಸೆಂಟಿಮೀಟರ್ ಎಕ್ಸ್ಟ್ರಾ ಕೊಡಿ. ಹಾಗೆ ನೀವು ಅದರ ಸೈಜು ಮತ್ತೆ ಡೆಪ್ತ್ ಹೇಗೆ ಚೆಕ್ ಮಾಡ್ತೀರಾ ಸೈಟ್ನಲ್ಲಿ, ಅಲ್ಲಿ JCB ಇದ್ದಾಗ ಮತ್ತೆ ನೀವು ಹೋಗಿ ಪದೇ ಚೆಕ್ ಮಾಡೋದು ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ಏನು ಮಾಡಿ, 1.5 ಮೀಟರ್ ಬೈ 1.5 ಮೀಟರ್ ಒಂದು ಫ್ರೇಮ್ ರೆಡಿ ಮಾಡಿ by using maybe some rippers. Okay, wooden rippers ಅಥವಾ ವುಡನ್ ಏನಾದರೂ ನಿಮ್ಮ ಹತ್ರ ಒಂದು ಸ್ಟಿಕ್ ಇದ್ರೆ ಅಥವಾ ನಿಮ್ಮ ಹತ್ರ ಬಾರ್ಸ್, ಇದು ಸ್ಟೀಲ್ ಬಾರ್ ಇದ್ರೆ 1.5 ಮೀಟರ್ ಬೈ 1.5 ಮೀಟರ್ ಒಂದು, ಅಥವಾ ನಿಮ್ಗೆ ಮತ್ತೆ ಸೇಫ್ಟಿಗೆ 1.6 ಮೀಟರ್ ಬೈ 1.6 ಮೀಟರ್ ಒಂದು ಫ್ರೇಮ್ ರೆಡಿ ಮಾಡಿ. ಓಕೆ, ಮತ್ತು ಒಂದು 1.5 ಮೀಟರ್ ಹೈಟ್ ಇರೋ ಒಂದು ಪೋಲ್ ರೆಡಿ ಮಾಡಿ. ಅವುಗಳನ್ನು JCB ಹ್ಯಾಂಡಲ್ ಮಾಡ್ತಾರೆ, ಅವರೊಬ್ಬರ ಅಸಿಸ್ಟೆಂಟ್ ಇರ್ತಾರೆ, ಅವರು ಕೊಡಿ ಅಥವಾ ನಿಮ್ಮ ಸೂಪರ್ವೈಸರ್ ಕೊಡಿ. ಪ್ರತಿಯೊಂದು ಎಕ್ಸ್ಕವೇಷನ್ ಮಾಡಿದಾಗ ಅವ್ರಿಗೆ ಹೇಳಿ ಈ ಫ್ರೇಮ್ ಒಳಗಡೆ ಫಿಟ್ ಆಗಬೇಕು. ಹಾಗೆಯೇ ನಿಮ್ಮ ಡೆಪ್ತ್ ನೋಡಲಿಕ್ಕೆ ಒಂದು 1.5 ಮೀಟರ್ ನಿಮಗೆ ಪೋಲ್ ಮಾಡಿಕೊಟ್ಟಿದ್ದೀನಿ ಅಂತ. ಇದನ್ನು ಮಾಡಿದರೆ ಎಲ್ಲೂ ನಿಮ್ಮ ಫುಟಿಂಗ್ಸ್ಗಳು ಅಂಡರ್ ಸೈಜ್ ಆಗೋದಿಲ್ಲ. ಇಲ್ದಿರ ಏನಾಗುತ್ತೆ, ಅಂಡರ್ ಸೈಜ್ ಅವನು JCB ಹಾಕೊಂಡು ಅವ್ನು ಕಂಪ್ಲೀಟ್ ಮಾಡಿ ಹೋದ್ರೆ ನಾಳೆ ನೀವು ಅಲ್ಲಿ ಫುಟಿಂಗ್ ಜಾಲಿ ಫಿಕ್ಸ್ ಮಾಡುವ ಅಂದ್ರೆ ಅಲ್ಲಿ ಆ ಫುಟಿಂಗ್ ಜಾಲಿ ಒಳಗೆ ಹೋಗುದಿಲ್ಲ. ಮತ್ತೆ ನೀವು ಲೇಬರ್ ಹಾಕೊಂಡು ಅದನ್ನು ಟಕ 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 ಮಾಡ್ತಾ ಕೂತಿದ್ರೆ ಅಲ್ಲಿ 15 ದಿವಸ ಆಗೋಗುತ್ತೆ. ಇವೆಲ್ಲಾನು ಮೊದಲೇ ಎಸ್ಟಿಮೇಟ್ ಮಾಡಿ. ಇವೆಲ್ಲ ಅಂಡರ್ ಸೈಜ್ ಆಗೋದು ಬಹಳ ಚಾನ್ಸಸ್ ಇರ್ತದೆ. ಅಂಡರ್ ಸೈಜ್ ಆಗಬಾರ್ದು. ಹೀಗಾಗಿ ನೀವು ಅವರಿಗೆ ರೆಡಿಲಿ ಒಂದು ಫ್ರೇಮ್ ಕೊಡಿ. ಆ ಫ್ರೇಮ್ ಈಸಿಲಿ ಕೆಳಗೆ ಹೋಗ್ಬೇಕು, ಈಸಿಲಿ ತೆಗಿಲಿಕ್ಕೆ ಆಗಬೇಕು, ಆ ಥರ ಹೇಳಿ ಅವರಿಗೆ. ಮತ್ತೆ ನೀವು ಸೈಡಿಂದ ಒಂದೆರಡು ನೀವು ಕೂಡ ಹೋಗಿ ಫಿಸಿಕಲಿ ಚೆಕ್ ಮಾಡಿ. ಅವ್ರಿಗೊಂದು 1.5 ಮೀಟರ್ ಪೋಲ್ ಕೊಡಿ. ಆ ಡೆಪ್ತನ್ನು ನೋಡಿ, ಆ ಡೆಪ್ತನ್ನು ಸರಿಯಾಗಿ ಚೆಕ್ ಮಾಡಿ. 1.5 ಮೀಟರ್ ಇದ್ರೆ ಅವ್ರಿಗೆ ಹೇಳಿ 1.5 ಮೀಟರ್ ಇದೆ, ಇಲ್ಲ ಇನ್ನೂ ಸ್ವಲ್ಪ ತೆಗಿ ಅಂತ ಹೇಳಬೇಕು. ಇದನ್ನು ಒಂದೆರಡು ಸಲ ಸ್ಟಾರ್ಟಿಂಗ್ ಮಾಡ್ತಾ ಇದ್ರೆ ಅವ್ರಿಗೂ ಹೆದರಿಕೆ ಆಗ್ತದೆ. ಅವರು ಗೊತ್ತಾಗ್ಬಿಡ್ತಾರೆ, ಈ ಇಂಜಿನಿಯರು ಭಾಳ ಸ್ಟ್ರಿಕ್ಟ್ ಇದ್ದಾರೆ, ಪ್ರತಿ ಚೆಕ್ ಮಾಡ್ತಾರೆ, ಸೊ ನಾವು ತಪ್ಪು ಮಾಡಬಾರ್ದು ಅಂತ. ಸ್ಟಾರ್ಟಿಂಗ್ ತಪ್ಪು ಮಾಡಿದಾಗ ಸ್ವಲ್ಪ ಜೋರು ಮಾಡ್ದಂಗೆ ಮಾಡಿ, ಬಹಳ ಜೋರು ಮಾಡ್ಲಿಕ್ಕೆ ಹೋಗಬೇಡಿ, ಕೆಲಸ ಬಿಟ್ಟು ಹೋಗ್ತಾರೆ. ಓಕೆ, ಪ್ರೀತಿಯಿಂದ ಸ್ವಲ್ಪ ಜೋರು ಮಾಡಿ, ಅವ್ರಿಗೆ ಸ್ವಲ್ಪ ಎಪ್ರಿಸಿಯೇಟ್ ಮಾಡಬೇಕು. ಯಾವತ್ತೂ ಸ್ವಲ್ಪ ಎಪ್ರಿಸಿಯೇಟ್ ಮಾಡಬೇಕು. ಇಂಜಿನಿಯರ್ಸ್ ಡ್ಯೂಟಿ ಅದು. ಚೆನ್ನಾಗಿ ಮಾತಾಡಬೇಕು. ಇಂಜಿನಿಯರ್ಸ್ ಯಾವತ್ತೂ ಸೈಟ್ನಲ್ಲಿ ಸ್ವಲ್ಪ ನಗ್ತಾ ಇರಬೇಕು. ಸೀರಿಯಸ್ ಇದ್ದಾಗ ಸೀರಿಯಸ್ ಇರಬೇಕು. ಓಕೆ, ನಮಗೆ ಎರಡೂ ಬೇಕಾಗತ್ತೆ. ಯಾಕಂದರೆ ನೀವು ಜಾಸ್ತಿ ಜೋರು ಮಾಡಿದರೆ ಅವ್ರು ಕೆಲಸ ಬಿಟ್ಟು ಹೋಗ್ತಾರೆ. ಮತ್ತೆ ನೀವು ಈಸಿ ಅವರೊಟ್ಟಿಗೆ ಫ್ರೆಂಡ್ಶಿಪ್ ಆಗಿದ್ರೆ ಅವ್ರನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ರೆ ಕೆಲಸ ಹಾಳು ಮಾಡಿಬಿಡ್ತಾರೆ. ಸೊ ಇಂಜಿನಿಯರ್ಸ್ ಅದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ.
ಸೊ ಈ ತರ ಮಾಡ್ಕೊಂಡು ಎಕ್ಸ್ಕವೇಷನ್ ಮಾಡ್ತಾ ಮುಂದೆ ಹೋದ್ರೆ ಇಮಿಡಿಯೇಟ್ಲಿ ನೀವು ಎಕ್ಸ್ಕವೇಷನ್ ಒಂದು 10-15 ಫುಟಿಂಗ್ ಆದ್ಮೇಲೆ ಮತ್ತೆ ನೀವು ತಡ ಮಾಡಬೇಡಿ, ಸೋಲಿಂಗ್ ಕೆಲಸ ಸ್ಟಾರ್ಟ್ ಮಾಡಿ. ಏನ್ ತೊಂದರೆ ಆಗೋದಿಲ್ಲ. ಅವರು ಸ್ವಲ್ಪ ದೂರ ಇರ್ತಾರೆ, 10 ಫುಟಿಂಗ್ಸ್ ಮುಂದೆ ಹೋಯ್ತು ಅಂದ್ರೆ ಸುಮಾರು ಒಂದು 7-8 ಮೀಟರ್ ಮುಂದೆ ಹೋಗತ್ತೆ. ಹಿಂದ್ಗಡೆ ನೀವು ಸೋಲಿಂಗ್ ಸ್ಟಾರ್ಟ್ ಮಾಡಿ. ಸೋಲಿಂಗ್ ಒಟ್ಟಿಗೆ ಸ್ಟಾರ್ಟ್ ಆಯ್ತು, ಕಾಂಪ್ಯಾಕ್ಷನ್ ಸರಿಯಾಗಿ ಮಾಡಿ ಸೋಲಿಂಗ್ ಅನ್ನ ಸರಿ ಜೋಡಿಸ್ಕೊಂಡು 200 mm ಸ್ಟೋನ್ಸ್ಗಳು, ಗ್ರನೈಟ್ ಸ್ಟೋನ್ಸ್ಗಳು ಅಥವಾ ಲೆಟರ್ ಸ್ಟೋನ್ಸ್ಗಳು ಸರಿಯಾಗಿ ಜೋಡಿಸ್ಕೊಂಡು ಅವು ಸರಿಯಾಗಿ ಸ್ವಲ್ಪ ಕಾಂಪ್ಯಾಕ್ಟ್ ಮಾಡಿ. ಯೂಸ್ ದಿ ಕಾಂಪ್ಯಾಕ್ಟರ್ಸ್, ಹ್ಯಾಂಡ್ ಕಾಂಪ್ಯಾಕ್ಟಿಂಗ್ ಮಾಡಿಕೊಂಡು ಸರಿಯಾಗಿ ಕಾಂಪ್ಯಾಕ್ಟರ್ ಮಾಡಿಕೊಂಡು, ಅದು ಧಮಸ್ ಅಂತ ಹೇಳ್ತಾರೆ ಅದಕ್ಕೆ ಸರಿಯಾಗಿ ಕಾಂಪ್ಯಾಕ್ಟ್ ಮಾಡಿ ಸ್ವಲ್ಪ ನೀರು ಹಾಕಿ ವೆಟ್ ಮಾಡಿ, ವೆಟ್ ಮಾಡಿಕೊಂಡು PCC ಹಾಕಿ, ಕಾಂಕ್ರೀಟ್ ಬೆಡ್ ಹಾಕಿ, ಅದನ್ನು ಕೂಡ ಕಾಂಪ್ಯಾಕ್ಟ್ ಮಾಡಿ, ಸರಿಯಾಗಿ ಕಾಂಪ್ಯಾಕ್ಟ್ ಮಾಡಿ ಅದ್ರ ಹಿಂದ್ಗಡೆ ಹೋಗಿ. ಸೊ ದಿಸ್ ಆಕ್ಟಿವಿಟಿ ಇಫ್ ಯು ಕಂಟ್ರೋಲ್ ಪ್ರಾಪರ್ಲಿ ಯು ವಿಲ್ ಕಂಪ್ಲೀಟ್ ನಾಟ್ ಇನ್ 15 days, ಯು ಮೇ ಏಬಲ್ ಟು ಕಂಪ್ಲೀಟ್ ವಿದಿನ್ 10 or 12 days. ಈ ತರ ಕೆಲಸ ಮಾಡಬೇಕಾಗುತ್ತೆ ಸೈಟ್ನಲ್ಲಿ. ಸೊ ನೆಕ್ಸ್ಟ್ ಈಸ್ ಕೀಪ್ ದ ಪ್ರಾಜೆಕ್ಟ್ ಶೆಡ್ಯೂಲ್ ಎಟ್ ದ ಫೋರ್ ಪಾಯಿಂಟ್. ನಿಮ್ಗೆ ಒಂದು ಶೆಡ್ಯೂಲ್ ಕೊಟ್ಟಿರ್ತಾರೆ. ಶೆಡ್ಯೂಲ್ ಅಂದ್ರೆ ಟೈಮ್ ಟೇಬಲ್ ಕೊಟ್ಟಿರ್ತಾರೆ, ಅದ್ರ ಮುಂದೆ ನೀವು ಇಟ್ಕೊಳ್ಳಿ. ಅದ್ರ ಡೇಟ್ ಇರ್ತದೆ, ಸ್ಟಾರ್ಟಿಂಗ್ ಡೇ ಆಫ್ ಎಕ್ಸ್ಕವೇಷನ್, ಎಂಡ್ ಡೇ ಆಫ್ ಎಕ್ಸ್ಕವೇಷನ್, ಸ್ಟಾರ್ಟಿಂಗ್ ಡೇ ಆಫ್ ಸೋಲಿಂಗ್, ಎಂಡ್ ಡೇ ಆಫ್ ಸೋಲಿಂಗ್, ಸ್ಟಾರ್ಟಿಂಗ್ ಡೇ ಆಫ್ PCC, ಎಂಡ್ ಡೇ ಆಫ್ PCC ಇದಂತ ಇರ್ತದೆ. ಅದು ಮುಂದೆ ಇಟ್ಕೊಳ್ಳಿ. ಅದು ನೋಡ್ತಾ ಇರಿ, ನಿಮ್ಮ ಆಕ್ಟಿವಿಟಿನೂ ನೋಡ್ತಾ ಇರಿ. ನೀವು ಹೆಂಗೆ ಇರಬೇಕು ಅಂದ್ರೆ ಸೈಟ್ ಇಂಜಿನಿಯರ್ಸು ಈ ಡೇಟ್ಸ್ಗಳನ್ನ ಎಕ್ಸಿಡ್ ಆದಂಗೆ ನೀವು ಸ್ವಲ್ಪ ಮುಂಚೆನೆ ಕಂಪ್ಲೀಟ್. ನಿಮ್ಮ ಸೀನಿಯರ್ ಇಂಜಿನಿಯರ್ಸ್ ಬರ್ತಾರೆ, ಪಾಪ ನೀನು ಎಕ್ಸ್ಕವೇಷನ್ 10 ದಿವಸದಲ್ಲಿ ಕಂಪ್ಲೀಟ್ ಮಾಡಬೇಕಾಗಿತ್ತು, ಅದು ನೀವು 8 ದಿವಸದಲ್ಲಿ ಕಂಪ್ಲೀಟ್ ಮಾಡಿ. ನಿಮ್ಮನ್ನು ಅಪ್ರಿಸಿಯೇಟ್ ಮಾಡ್ತಾರೆ, ನಿಮಗೆ ಪ್ರಮೋಷನ್ ಕೊಡ್ತಾರೆ, ನಿಮಗೆ ರಿವಾರ್ಡ್ಸ್ ಕೊಡ್ತಾರೆ. ಓಕೆ, ಅದನ್ನ ನೋಡ್ಕೊಳ್ಳಿ. ಪ್ರೈವೇಟೈಸ್ ಯುವರ್ ಟಾಸ್ಕ್ ಲಿಸ್ಟ್. ಈಗ ಪ್ರೈವೇಟೈಸ್ ಯುವರ್ ಟಾಸ್ಕ್ ಲಿಸ್ಟ್ ಅಂದ್ರೆ ಮೀನಿಂಗ್ ಏನು? ಪ್ರಯಾರಿಟಿ ಕೊಡೋದು ಅಂದ್ರೆ ಏನು? ಪ್ರಯಾರಿಟಿ ಕೊಡೋದು ಅಂದ್ರೆ ಏನು? ಎಕ್ಸ್ಕವೇಷನ್ ನಡೀತಾ ಇದೆ, ಎಕ್ಸ್ಕವೇಷನ್ ಆದ್ಮೇಲೆ ಒಂದು 20 ದಿವಸ ಆದ್ಮೇಲೆ ನೀವು RCC ಫುಟಿಂಗ್ ಹಾಕಬೇಕು. ಎಲ್ಲ ಕ್ಯೂರಿಂಗ್ ಸರಿಯಾಗಿ ಆದ್ಮೇಲೆ RCC ಫುಟಿಂಗ್ ಹಾಕ್ಲಿಕ್ಕೆ ಏನ್ ಬೇಕಾಗತ್ತೆ? ಸ್ಟೀಲ್ ಮೆಶ್ ರೆಡಿ ಆಗ್ಬೇಕು. ಅಂದ್ರೆ ನೀವು ಸ್ಟೀಲ್ ಬೇಕು, ಬಾರ್ ಬೆಂಡರ್ಗಳು ಬೇಕು, ಕಟಿಂಗ್ ಮಾಡಬೇಕು, ಟೈಯಿಂಗ್ ಮಾಡಬೇಕು, ಸ್ಟೀಲ್ ಮೆಶ್ ರೆಡಿ ಆಗಿರ್ಬೇಕು. ಆಮೇಲೆ ಕಾಲಮ್ಗೆ ಬಾರ್ಸ್ ಇರಬೇಕು, ಅವೆಲ್ಲ ರೆಡಿ ಮಾಡಬೇಕು. ಎಕ್ಸ್ಕವೇಷನ್ ಆಗಲಿ, ಆಮೇಲೆ ನಾನು ವಿಚಾರ ಮಾಡ್ತೇನೆ ಅಂತಲ್ಲ. ಒಂದ್ಸಲ ಎಕ್ಸ್ಕವೇಷನ್ ಸ್ಟಾರ್ಟ್, ಗೆಟ್ ದ ಸ್ಟೀಲ್ ಎಟ್ ದ ಸೈಡ್, ಗೆಟ್ ದ ಬಾರ್ ಬೆಂಡರ್ಸ್, ಮೆಶ್ ರೆಡಿ ಮಾಡಿ, ಕಾಲಮ್ ರೆಡಿ ಮಾಡಿ, ರಿಂಗ್ಸ್ ಟೈಸ್ ರೆಡಿ ಮಾಡಿ, ಕಟ್ಲಿಕ್ಕೆ ಹೇಳಿ, ರೆಡಿ ಇರಿ. ಈ ಕಡೆ ಎಕ್ಸ್ಕವೇಷನ್ ಆಯ್ತು, ಈ ಕಡೆ ಸೋಲಿಂಗ್ ಆಯ್ತು, PCC ಆಯ್ತು, ಕ್ಯೂರಿಂಗ್ ಆಯ್ತು. ನೆಕ್ಸ್ಟ್ ಯು ಲೇ ಡೌನ್ ದಿ ಮೆಶ್, ಗೆಟ್ ರೆಡಿ ಫಾರ್ ಕಾಂಕ್ರೀಟಿಂಗ್ ಫಾರ್ ನೆಕ್ಸ್ಟ್ ಕಾಂಕ್ರೀಟಿಂಗ್ ಫಾರ್ ಫುಟಿಂಗ್ಸ್. That is priorities. Okay. Next, delegate task as needed. Immediately ಮಾಡೋರಿಗೆ, ನೋಡಪ್ಪ ಈಗ ನೀನು ಎಕ್ಸ್ಕವೇಷನ್ ಕಂಪ್ಲೀಟ್ ಆಗಿದೆ, ಸೋಲಿಂಗ್ ಸ್ಟಾರ್ಟ್ ಮಾಡು. ಸ್ವಲ್ಪ ಮುಂದೆ ಹೋಗಿದೆ, ಸೋಲಿಂಗ್ ಸ್ಟಾರ್ಟ್ ಮಾಡು. ಸೋಲಿಂಗ್ ಸ್ವಲ್ಪ ಮುಂದೆ ಹೋಗಿದೆ, PCC ಹಾಕು. ಸೋಲಿಂಗ್ PCC ಹಾಕಾಗಿದೆ, ಕ್ಯೂರಿಂಗ್ ಆಗಿದೆ, ನೀನು ನೆಕ್ಸ್ಟ್ ಯುವರ್ ಮೆಶ್ ರೆಡಿ ಮಾಡು. ಮೆಶ್ ಆಗಿದೆ, ಕಾಂಕ್ರೀಟಿಂಗ್ ಮಾಡು. ಕಾಂಕ್ರೀಟಿಂಗ್ ಆದ್ಮೇಲೆ ಅದನ್ನು ಕಾಂಕ್ರೀಟ್ ಕಾಲಮ್ ಅನ್ನ ಅಪ್ ಟು ಪ್ಲಿಂತ್ ಹೈಟಿಗೆ ರೆಡಿ ಮಾಡು. ಕಂಡಕ್ಟ್ ಆಕ್ಷನಬಲ್ ಮೀಟಿಂಗ್ಸ್. ಆಗ್ಲಿಲ್ಲ, ಏನೋ ಸಮಸ್ಯೆ ಆಯ್ತು, ಕಾಲ್ ಆಲ್ ಯುವರ್ ಸೂಪರ್ವೈಸರ್ಸ್ ಅಂಡ್ ಸೈಟ್ ಇಂಜಿನಿಯರ್ಸ್. ಕಂಡಕ್ಟ್ ಮೀಟಿಂಗ್. ಯಾಕಾಗಲಿಲ್ಲ, ಏನ್ ಕಷ್ಟ, ಏನ್ ಮಷಿನ್ ಪ್ರಾಬ್ಲಮ್ ಇದೆಯಾ, ಲೇಬರ್ ಪ್ರಾಬ್ಲಮ್ ಇದೆಯಾ, ಮಟೀರಿಯಲ್ ಪ್ರಾಬ್ಲಮ್ ಇದೆಯಾ, ಏನ್ ಪ್ರಾಬ್ಲಮ್ ಇದೆ, ಆಮೇಲೆ ಪ್ರಾಬ್ಲಮ್ಸ್ ಅನ್ನ ನೀವು ನಿಮ್ಮ ಸೀನಿಯರ್ ಇಂಜಿನಿಯರ್ಸ್ ಮೀಟಿಂಗ್ ಮಾಡಿ ಆಕ್ಷನಬಲ್ ಆಕ್ಷನಬಲ್ ಮೀಟಿಂಗ್. ಏನ್ ಪ್ರಾಬ್ಲಮ್ ಆಗಿದೆ ಅದನ್ನು ಅಲ್ಲೇ ಸಾಲ್ವ್ ಮಾಡಬೇಕು. ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂಡ್ ಇಫೆಕ್ಟಿವ್ಲಿ. ದ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವ ಒಳ್ಳೆ ಇಂಗ್ಲಿಷ್ ಬರ್ತದೋ ಅಥವಾ ಒಳ್ಳೆ ಹಿಂದಿ ಬರ್ತದೋ ಅಥವಾ ಒಳ್ಳೆ ಕನ್ನಡ ಬರ್ತದೋ ಅಥವಾ ಯಾವ ಭಾಷೆನೂ ಬರ್ತದೋ, ವಿ ಆರ್ ನಾಟ್ ಲಿಸ್ಟ್ ಬಾದರ್ ಅಬೌಟ್ ಇಟ್. ಸೊ ಕಮ್ಯುನಿಕೇಟ್ ಅಂದ್ರೆ ಭಾಷೆನೇ ಇಂಪಾರ್ಟೆಂಟ್ ಅಲ್ಲ. ಯು ಟೆಲ್ ಯುವರ್ ಸೂಪರ್ವೈಸರ್ or your subcontractor or contractor, whoever may be, clearly that is this activity has to start today, means today it has to start. ಬರೇ ಎಂಡ್ ಅಷ್ಟೇ ನೋಡೋದಲ್ಲ, ಸ್ಟಾರ್ಟಿಂಗ್ ನೋಡಬೇಕು. ಸ್ಟಾರ್ಟಿಂಗ್ ನೀವು ಯಾವ ಡೇಟಿಗೆ ಸ್ಟಾರ್ಟ್ ಆಗಬೇಕು ಅದಕ್ಕೆ ಮುಂಚೆನೆ 1-2 ದಿವಸ ಹೇಳಿರ್ಬೇಕು. ನೋಡಿ, ನಾಡ್ದು ನೀವು PCC ಹಾಕಬೇಕು, ಅದಕ್ಕೆಲ್ಲ ರೆಡಿ ಮಾಡಿರಿ. ಸೋ ಅಂಡ್ ಸೋ ಡೇಟ್ ಮಾಡಬೇಕು, ಮೊದಲೇ ಹೇಳ್ತಾ ಇರಬೇಕು. ಡೇಟ್ ಬಂದಾಗ ನೋಡುವ, ಅವ್ರು ಮಾಡ್ತಾರಲ್ಲ, ಆಮೇಲೆ ನೋಡುವ. ಅದಕ್ಕೆಲ್ಲ ಎಂಡ್ ಡೇಟ್ ಈಗಿಲ್ಲ. ನೀವು ಸ್ಟಾರ್ಟೇ ಮಾಡಿಲ್ಲ ಅಂದ್ರೆ ಎಂಡ್ ಯಾವಾಗ ಆಗ್ತದೆ? ಸೊ ಈ ತರ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕು. ಯೂಸ್ ದಿ ರೈಟ್ ಟೂಲ್ಸ್. ಪ್ರತಿಯೊಂದು ಟೂಲ್ಸ್ ಅಂದ್ರೆ ರೈಟ್ ಟೂಲ್ಸ್ ಅಂದ್ರೆ ಎಲ್ಲ ಬಂತು ಇಲ್ಲಿ. ಪ್ರತಿಯೊಂದು ಒಂದು ಕೆಲಸ ಮಾಡಲಿಕ್ಕೆ ನೀವು ಡೋಂಟ್ ಯೂಸ್ ಹ್ಯಾಂಡ್ ಮಿಕ್ಸಿಂಗ್ ಫಾರ್ PCC, ಯೂಸ್ ಮಿಕ್ಸರ್.
ಯೂಸ್ ಮಿಕ್ಸರ್, ನೋ ಪ್ರಾಬ್ಲಮ್. ಇಟ್ ಇಸ್ ಅ ಸ್ಮಾಲ್ ಕ್ವಾಂಟಿಟಿ, ಡಸಂಟ್ ಮ್ಯಾಟರ್. ಯೂಸ್ ಮಿಕ್ಸರ್, ಕ್ವಾಲಿಟಿ ಇರ್ತದೆ, ಫಾಸ್ಟ್ ಆಗ್ತದೆ. ಎಕ್ಸ್ಕವೇಷನ್ ಮಾಡಲಿಕ್ಕೆ ಸಪೋಸ್ ಇಫ್ ಯು ಹ್ಯಾವ್ JCB at site, use JCB, don't use labors. So use the right tools. Okay, so let me go once again. Resources required for construction industry: money, manpower, materials, machines and equipment, that is tools and plants. Money is more important because all resources are depends on. ದುಡ್ಡು ಇಲ್ಲದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಯಾರಿಗೋ ಒಂದು ಹೇಳಿದ್ದು, ನನಗೆ ದುಡ್ಡು ಕೊಡಿ, ನಾನು ಅಲ್ಲಿ ಆಗ್ರಾದಲ್ಲಿರುವ ತಾಜ್ ಮಹಲ್ಕ್ಕಿಂತ 100 ಪಟ್ಟು ಚೆನ್ನಾಗಿ ತಾಜ್ ಮಹಲ್ ಕನ್ಸ್ಟ್ರಕ್ಟ್ ಮಾಡಿ ಕೊಡ್ತೀನಿ, ನನಗೆ ದುಡ್ಡು ಕೊಡಿ ಅಷ್ಟೇ. ದುಡ್ಡು ರೆಡಿ ಮಾಡಿ, ಇಲ್ಲೇ ಕಾರವಾರದಲ್ಲಿ ಮಾಡುವ, ಕಾರವಾರದಲ್ಲಿ ಒಂದು ತಾಜ್ ಮಹಲ್ ಕನ್ಸ್ಟ್ರಕ್ಟ್ ಮಾಡುವ. ಮ್ಯಾನ್, for successful completion of any project, both skilled and unskilled manpower is required. Manpower ನಲ್ಲಿ engineers, qualified engineers, architects, quality planning engineers, structural engineers ಎಲ್ಲರೂ ಬಂತು. And materials, for any construction project you require cement, aggregate, sand, steel, reinforcement, wood, furniture, electrical and all. All materials should be as per the required specification, ಮತ್ತೆ they should be available at site. Machines and equipments, these includes concrete mixer, batch mixing plant, vibrators, trucks, etc. Management persons required to plan, organize, control and coordinate all the construction activity to achieve the desired goals. Time management is the process of organizing and implementing the strategy related to the time required for work activity on project, so that each activity of the project can be completed within the stipulated time. Keep the project schedule at the forefront. Keep your priority to your task list. Delegate tasks as needed. Conduct actionable meetings. Communicate clearly and effectively. Use the right tools. Okay, thank you.